ನಿಮ್ಮ ಜೀವನದಲ್ಲಿ ಅತ್ಯಂತ ಅಪಾಯಕಾರಿ ಶತ್ರು ಯಾರು ಗೊತ್ತೇ? ನಿಮ್ಮ ಎದುರಾಳಿಯಲ್ಲ, ನಿಮ್ಮ ಪರಿಸ್ಥಿತಿಯಲ್ಲ, ನಿಮ್ಮ ಅದೃಷ್ಟವೂ ಅಲ್ಲ, ಅದು ನಿಮ್ಮದೇ ಮನಸ್ಸು. ಈ ಮನಸ್ಸು ಕೆಲವೊಮ್ಮೆ ನಿಮ್ಮನ್ನು ಆಕಾಶದಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಮತ್ತೊಮ್ಮೆ ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಕತ್ತಲೆಯೊಳಗೆ ತಳ್ಳಿಬಿಡುತ್ತದೆ. ಒಂದು ದಿನ ನೀವು ತುಂಬಾ ಆತ್ಮವಿಶ್ವಾಸದಿಂದ ಇರುತ್ತೀರಿ, ಮರುದಿನ ಅದೇ ಮನಸ್ಸು ನೀನು ಏನೂ ಮಾಡಲಾರೆ ಎಂದು ಗುಸುಗುಸು ಹೇಳುತ್ತದೆ. ಒಮ್ಮೆ ಸಂತೋಷವನ್ನು ಕೊಡುತ್ತದೆ, ಮತ್ತೊಮ್ಮೆ ಭಯವನ್ನು ಹುಟ್ಟಿಸುತ್ತದೆ, ಒಮ್ಮೆ ಆಶೆಯನ್ನು ತುಂಬುತ್ತದೆ, ಮತ್ತೊಮ್ಮೆ ನಿರಾಶೆಯ ಬಲೆಗೆ ಸಿಲುಕಿಸುತ್ತದೆ. ಹಾಗಾದರೆ ಪ್ರಶ್ನೆ ಒಂದೇ, ಈ ಮನಸ್ಸನ್ನು ಗೆಲ್ಲುವುದು ಹೇಗೆ? ಈ ಪ್ರಶ್ನೆಗೆ 1000ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಜಗತ್ತಿಗೆ ಉತ್ತರ ನೀಡಿದ ಮಹಾನ್ ಜ್ಞಾನಿ ಆದಿಶಂಕರಾಚಾರ್ಯರು. ಕೇವಲ 32 ವರ್ಷಗಳ ಜೀವನದಲ್ಲಿ ಅವರು ಭಾರತದೆಲ್ಲೆಡೆ ಸಂಚರಿಸಿ ವೇದಾಂತದ ನಿಜವಾದ ಅರ್ಥವನ್ನು ಜನರಿಗೆ ತಿಳಿಸಿದರು. ಅವರ ಮಾತುಗಳು ಕೇವಲ ಧರ್ಮದ ಬಗ್ಗೆ ಇರಲಿಲ್ಲ, ಅವು ಮಾನವನ ಮನಸ್ಸಿನ ಆಳವಾದ ರಹಸ್ಯಗಳನ್ನು ಬಿಚ್ಚಿಟ್ಟವು. ಇಂದಿಗೂ ಅವರ ಉಪದೇಶಗಳನ್ನು ಅನುಸರಿಸುವವರು ಹೇಳುತ್ತಾರೆ, ಮನಸ್ಸನ್ನು ಗೆದ್ದರೆ ಜೀವನವನ್ನು ಗೆದ್ದಂತೆಯೇ. ಹಾಗಾದರೆ ಸ್ನೇಹಿತರೆ, ಇಂದು ನಾವು ಆದಿಶಂಕರಾಚಾರ್ಯರು ಹೇಳಿದ ಮನಸ್ಸನ್ನು ಗೆಲ್ಲುವ 10 ಅಮೂಲ್ಯ ರಹಸ್ಯಗಳಲ್ಲಿ ಮೊದಲನೆಯ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ರಹಸ್ಯ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ರಹಸ್ಯ 1, ನೀನು ಮನಸ್ಸಲ್ಲ, ಮನಸ್ಸನ್ನು ನೋಡುವ ಸಾಕ್ಷಿ. ಶಂಕರಾಚಾರ್ಯರ ವೇದಾಂತದ ಅತ್ಯಂತ ಆಳವಾದ ಸಂದೇಶ ಇದೆ, ನೀನು ಮನಸ್ಸಲ್ಲ. ಮೊದಲ ಬಾರಿ ಈ ಮಾತು ಕೇಳಿದಾಗ ವಿಚಿತ್ರವೆನಿಸಬಹುದು. ನಾನು ಮನಸ್ಸಲ್ಲ ಎಂದರೆ ನಾನು ಯಾರು? ಸ್ವಲ್ಪ ಯೋಚಿಸಿ. ನಿಮಗೆ ಕೋಪ ಬಂದಾಗ ನಿಮಗೆ ಗೊತ್ತಾಗುತ್ತದೆಯಲ್ಲ, ನನಗೆ ಕೋಪ ಬಂದಿದೆ ಎಂದು. ಅಂದರೆ ಕೋಪವನ್ನು ಗಮನಿಸುವ ಇನ್ನೊಬ್ಬ ಇದ್ದಾನೆ. ನಿಮಗೆ ದುಃಖ ಬಂದಾಗ ನಾನು ದುಃಖದಲ್ಲಿದ್ದೇನೆ ಎಂದು ನಿಮಗೆ ತಿಳಿಯುತ್ತದೆ. ಅಂದರೆ ದುಃಖವನ್ನು ಗಮನಿಸುವ ಸಾಕ್ಷಿ ನಿಮ್ಮೊಳಗಿದ್ದಾನೆ. ನಿಮ್ಮ ಮನಸ್ಸು ಬದಲಾಗುತ್ತದೆ. ಒಂದು ಕ್ಷಣದಲ್ಲಿ ಸಂತೋಷ, ಮತ್ತೊಂದು ಕ್ಷಣದಲ್ಲಿ ದುಃಖ, ಇನ್ನೊಂದು ಕ್ಷಣದಲ್ಲಿ ಭಯ. ಆದರೆ ಇವೆಲ್ಲವನ್ನು ಗಮನಿಸುವ ನಿಮ್ಮ ನಿಜವಾದ ಅಸ್ತಿತ್ವ ಮಾತ್ರ ಬದಲಾಗುವುದಿಲ್ಲ. ಶಂಕರಾಚಾರ್ಯರು ಹೇಳುತ್ತಾರೆ, ಮನಸ್ಸು ಆಕಾಶದಲ್ಲಿ ತೇಲುವ ಮೋಡದಂತಿದೆ, ಆತ್ಮ ಆಕಾಶದಂತಿದೆ. ಮೋಡಗಳು ಬರುತ್ತವೆ, ಹೋಗುತ್ತವೆ, ಆದರೆ ಆಕಾಶ ಬದಲಾಗುವುದಿಲ್ಲ. ಅದೇ ರೀತಿ ಆಲೋಚನೆಗಳು ಬರುತ್ತವೆ, ಭಾವನೆಗಳು ಬರುತ್ತವೆ, ಕೋಪ ಬರುತ್ತದೆ, ಅಸೂಯೆ ಬರುತ್ತದೆ, ಭಯ ಬರುತ್ತದೆ. ಆದರೆ ಅವೆಲ್ಲವೂ ಶಾಶ್ವತವಲ್ಲ, ಅವು ಬಂದು ಹೋಗುವ ಅತಿಥಿಗಳು. ಆದರೆ ನಾವು ಏನು ಮಾಡುತ್ತೇವೆ? ಆ ಭಾವನೆಗಳನ್ನೇ ನಮ್ಮ ಗುರುತಾಗಿ ಮಾಡಿಕೊಂಡು ಬಿಡುತ್ತೇವೆ. ನಾನು ಕೋಪಿಷ್ಠ, ನಾನು ದುರ್ಬಲ, ನಾನು ವಿಫಲನ, ನಾನು ಅದೃಷ್ಟಹೀನ. ಇಲ್ಲಿಯೇ ಜೀವನದ ದೊಡ್ಡ ತಪ್ಪು ಪ್ರಾರಂಭವಾಗುತ್ತದೆ. ಒಂದು ಕನ್ನಡಿಯ ಮುಂದೆ ನಿಂತರೆ ನಿಮ್ಮ ಮುಖ ಕಾಣುತ್ತದೆ. ಕನ್ನಡಿಯಲ್ಲಿ ಧೂಳು ಬಿದ್ದರೆ ನಿಮ್ಮ ಮುಖ ಕೊಳಕಾಗಿದೆ ಎಂದು ಹೇಳುತ್ತೀರಾ? ಇಲ್ಲ, ಕನ್ನಡಿಯನ್ನು ಸ್ವಚ್ಛಗೊಳಿಸುತ್ತೀರಿ. ಹಾಗೆಯೇ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಂದರೆ ನೀವೇ ಕೆಟ್ಟವರು ಎಂದು ಅರ್ಥವಲ್ಲ, ಮನಸ್ಸನ್ನು ಸ್ವಚ್ಛಗೊಳಿಸಬೇಕೆಂದರ್ಥ. ಒಂದು ಸಣ್ಣ ಕಥೆ. ಒಬ್ಬ ಶಿಷ್ಯನು ಶಂಕರಾಚಾರ್ಯರನ್ನು ಕೇಳಿದ, ಗುರುವೇ, ನನ್ನ ಮನಸ್ಸು ಯಾವಾಗಲೂ ಅಲೆದಾಡುತ್ತದೆ, ನನಗೆ ಶಾಂತಿ ಸಿಗುತ್ತಿಲ್ಲ. ಅದಕ್ಕೆ ಶಂಕರಾಚಾರ್ಯರು ನಗುತ್ತಾ ಕೇಳಿದರು, ಅಲೆದಾಡುತ್ತಿರುವುದು ಮನಸ್ಸೋ ಅಥವಾ ನೀನೋ? ಶಿಷ್ಯನು ಮೌನವಾದ. ಅಲ್ಲಿಯೇ ಅವನಿಗೆ ಮೊದಲ ಜ್ಞಾನೋದಯವಾಯಿತು. ಸ್ನೇಹಿತರೆ, ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಮಾಡಿ. ಮನಸ್ಸಿನಲ್ಲಿ ಯಾವ ಆಲೋಚನೆ ಬಂದರೂ ತಕ್ಷಣ ಅದರಲ್ಲಿ ಮುಳುಗಬೇಡಿ. ಸ್ವಲ್ಪ ದೂರದಿಂದ ನೋಡಿ, ಈಗ ನನ್ನ ಮನಸ್ಸಿನಲ್ಲಿ ಕೋಪ ಬಂದಿದೆ, ಈಗ ಭಯ ಬಂದಿದೆ, ಈಗ ಚಿಂತೆ ಬಂದಿದೆ ಎಂದು ಕೇವಲ ಗಮನಿಸಿ. ನೀವು ಗಮನಿಸುವ ಕ್ಷಣದಿಂದಲೇ ಮನಸ್ಸಿನ ಮೇಲಿನ ಅದರ ಹಿಡಿತ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಇದೇ ಆದಿಶಂಕರಾಚಾರ್ಯರ ಮೊದಲ ರಹಸ್ಯ. ನೀನು ಮನಸ್ಸಲ್ಲ, ನೀನು ಮನಸ್ಸನ್ನು ನೋಡುವ ಸಾಕ್ಷಿ. ಈ ಸತ್ಯವನ್ನು ಅರಿತ ದಿನದಿಂದ ಮನಸ್ಸು ನಿನ್ನ ಯಜಮಾನನಾಗಿರುವುದಿಲ್ಲ, ಅದು ನಿನ್ನ ಸೇವಕನಾಗುತ್ತದೆ. ಭಾಗ 2, ರಹಸ್ಯ 2, ಆಸೆಗಳೇ ಮನಸ್ಸಿನ ದೊಡ್ಡ ಬಂಧನ. ಸ್ನೇಹಿತರೆ, ನೀವು ಎಂದಾದರೂ ನಿಮ್ಮನ್ನು ನೀವು ಈ ಪ್ರಶ್ನೆಯನ್ನು ಕೇಳಿಕೊಂಡಿದ್ದೀರಾ? ನನಗೆ ಎಲ್ಲವೂ ಸಿಕ್ಕರೂ ನನ್ನ ಮನಸ್ಸಿಗೆ ಇನ್ನೂ ಏನೋ ಕೊರತೆ ಎನ್ನಿಸುವುದು ಏಕೆ? ಒಂದು ಮೊಬೈಲ್ ಖರೀದಿಸಿದರೆ ಕೆಲವೇ ದಿನಗಳಲ್ಲಿ ಇನ್ನೂ ಹೊಸ ಮಾದರಿ ಬೇಕೆನಿಸುತ್ತದೆ. ಒಂದು ಕೆಲಸ ಸಿಕ್ಕರೆ ಇನ್ನೂ ಹೆಚ್ಚಿನ ಸಂಬಳ ಬೇಕೆನಿಸುತ್ತದೆ. ಒಂದು ಮನೆ ಕಟ್ಟಿದರೆ ಅದಕ್ಕಿಂತ ದೊಡ್ಡ ಮನೆ ಬೇಕೆನಿಸುತ್ತದೆ. ಒಂದು ಕನಸು ನೆರವೇರಿದರೆ ಮನಸ್ಸು ಮತ್ತೊಂದು ಕನಸನ್ನು ಸೃಷ್ಟಿಸುತ್ತದೆ. ಇದು ತಪ್ಪಲ್ಲ, ಆದರೆ ಶಂಕರಾಚಾರ್ಯರು ಹೇಳುವ ಮಾತು ಏನೆಂದರೆ, ಆಸೆಗಳು ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯಬಹುದು, ಆದರೆ ಅವುಗಳ ಗುಲಾಮರಾದರೆ ಮನಸ್ಸು ಎಂದಿಗೂ ಶಾಂತಿಯನ್ನು ಕಾಣುವುದಿಲ್ಲ. ಮನಸ್ಸಿನ ಸ್ವಭಾವವೇ ಹಾಗೆ, ಅದು ಯಾವಾಗಲೂ ಇನ್ನೂ ಸ್ವಲ್ಪ, ಇನ್ನೂ ಸ್ವಲ್ಪ ಎಂದು ಕೇಳುತ್ತಿರುತ್ತದೆ. ಒಮ್ಮೆ ಯೋಚಿಸಿ, ನಿಮಗೆ 10 ಲಕ್ಷ ಸಿಕ್ಕರೆ ಮನಸ್ಸು 1 ಕೋಟಿ ಬೇಕೆನ್ನುತ್ತದೆ. 1 ಕೋಟಿ ಸಿಕ್ಕರೆ 10 ಕೋಟಿ ಬೇಕೆನ್ನುತ್ತದೆ.
ಈ ಓಟಕ್ಕೆ ಅಂತ್ಯವೇ ಇಲ್ಲ. ಈ ಕಾರಣಕ್ಕೆ ಅನೇಕ ಶ್ರೀಮಂತರಿಗೂ ನೆಮ್ಮದಿ ಇರುವುದಿಲ್ಲ. ಏಕೆಂದರೆ ಸಮಸ್ಯೆ ಹಣದಲ್ಲಿಲ್ಲ, ಸಮಸ್ಯೆ ಮನಸ್ಸಿನ ತೃಪ್ತಿಯಲ್ಲಿದೆ. ಒಂದು ದಿನ ಒಬ್ಬ ಶ್ರೀಮಂತ ವ್ಯಕ್ತಿ ಶಂಕರಾಚಾರ್ಯರ ಬಳಿ ಬಂದನು. ಅವನು ಹೇಳಿದ, ನನ್ನ ಬಳಿ ಸಂಪತ್ತು ಇದೆ, ಗೌರವ ಇದೆ, ಕುಟುಂಬ ಇದೆ, ಆದರೆ ರಾತ್ರಿ ನನಗೆ ನಿದ್ರೆ ಬರುವುದಿಲ್ಲ. ಶಂಕರಾಚಾರ್ಯರು ಶಾಂತವಾಗಿ ಕೇಳಿದರು, ನಿನಗೆ ಇಲ್ಲದ್ದರ ಬಗ್ಗೆ ಹೆಚ್ಚು ಯೋಚಿಸುತ್ತೀಯಾ, ಅಥವಾ ನಿನಗೆ ಇರುವುದರ ಬಗ್ಗೆ ಕೃತಜ್ಞತೆಯಿಂದ ಯೋಚಿಸುತ್ತೀಯಾ? ಆ ವ್ಯಕ್ತಿ ತಲೆ ತಗ್ಗಿಸಿದ, ಏಕೆಂದರೆ ಅವನ ಮನಸ್ಸು ಯಾವಾಗಲೂ ಇಲ್ಲದ್ದರ ಹಿಂದೆ ಓಡುತ್ತಿತ್ತು. ಇದೇ ನಮ್ಮ ಜೀವನದಲ್ಲೂ ನಡೆಯುತ್ತಿದೆ. ನಾವು ಪಡೆದಿರುವ ಆಶೀರ್ವಾದಗಳನ್ನು ಮರೆತು ಸಿಗದಿರುವ ವಸ್ತುಗಳ ಹಿಂದೆ ಓಡುತ್ತೇವೆ. ಅಲ್ಲಿಯೇ ಮನಸ್ಸಿನ ಬಂಧನ ಆರಂಭವಾಗುತ್ತದೆ. ಶಂಕರಾಚಾರ್ಯರು ಹೇಳುತ್ತಾರೆ, ಆಸೆ ಇರಲಿ, ಆದರೆ ಆಸೆಯ ದಾಸರಾಗಬೇಡ. ನೀನು ಹಣ ಸಂಪಾದಿಸು, ಯಶಸ್ಸನ್ನು ಸಾಧಿಸು, ಕನಸುಗಳನ್ನು ನನಸು ಮಾಡು, ಆದರೆ ಒಂದು ವಿಷಯವನ್ನು ಮರೆಯಬೇಡ, ನಿನ್ನ ಸಂತೋಷವು ಯಾವುದೇ ವಸ್ತುವಿನ ಮೇಲೆ ಅವಲಂಬಿತವಾಗಿರಬಾರದು. ಯಾಕೆಂದರೆ ವಸ್ತುಗಳು ಬದಲಾಗುತ್ತವೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಜನರು ಬದಲಾಗುತ್ತಾರೆ, ಆದರೆ ಒಳಗಿನ ಶಾಂತಿ ಮಾತ್ರ ಶಾಶ್ವತವಾಗಿರಬೇಕು. ಒಂದು ಚಿಕ್ಕ ಉದಾಹರಣೆ. ಒಂದು ಕೋತಿಯನ್ನು ಹಿಡಿಯಲು ಬೇಟೆಗಾರರು ಒಂದು ಮಡಕೆಯೊಳಗೆ ಕಡಲೆಕಾಯಿ ಹಾಕುತ್ತಾರೆ. ಕೋತಿ ಕೈ ಹಾಕಿ ಕಡಲೆಕಾಯಿಯನ್ನು ಬಿಗಿಯಾಗಿ ಹಿಡಿಯುತ್ತದೆ, ಆದರೆ ಮುಷ್ಟಿ ಬಿಗಿಯಾಗಿರುವುದರಿಂದ ಕೈ ಹೊರಗೆ ಬರೋದಿಲ್ಲ. ಅದಕ್ಕೆ ಬೇಕಾದರೆ ಕಡಲೆಕಾಯಿಯನ್ನು ಬಿಡಬೇಕು, ಆದರೆ ಅದು ಬಿಡುವುದಿಲ್ಲ. ಕೊನೆಗೆ ಅದು ಸಿಕ್ಕಿ ಬೀಳುತ್ತದೆ. ಗಮನಿಸಿ, ಅದನ್ನು ಹಿಡಿದದ್ದು ಮಡಕೆ ಅಲ್ಲ, ಅದರ ಆಸೆ. ನಮ್ಮ ಜೀವನವೂ ಇದೇ ರೀತಿ. ಕೆಲವೊಮ್ಮೆ ನಮ್ಮನ್ನು ಬಂಧಿಸಿರುವುದು ಪರಿಸ್ಥಿತಿ ಅಲ್ಲ, ನಾವು ಬಿಟ್ಟುಕೊಡಲು ಸಿದ್ಧವಿಲ್ಲದ ಆಸೆಗಳು. ಇಂದಿನಿಂದ ಒಂದು ಅಭ್ಯಾಸ ಮಾಡಿ. ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇಂದು ನಾನು ಯಾವ ಆಸೆಯ ಹಿಂದೆ ಓಡಿದೆ? ಆ ಆಸೆಯಿಲ್ಲದಿದ್ದರೂ ನಾನು ಸಂತೋಷವಾಗಿರಬಹುದಿತ್ತೆ? ಈ ಪ್ರಶ್ನೆ ನಿಧಾನವಾಗಿ ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ನೀವು ಗಮನಿಸುತ್ತೀರಿ, ಅಗತ್ಯ ಮತ್ತು ಅನಗತ್ಯ ಆಸೆಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗುತ್ತದೆ. ಅಲ್ಲಿಂದಲೇ ನಿಜವಾದ ಸ್ವಾತಂತ್ರ್ಯ ಆರಂಭವಾಗುತ್ತದೆ. ಶಂಕರಾಚಾರ್ಯರ ಎರಡನೇ ರಹಸ್ಯ ನಮಗೆ ಕಲಿಸುವುದು ಇದೆ. ಆಸೆಗಳು ಇರಲಿ, ಆದರೆ ಅವು ನಿನ್ನ ಮನಸ್ಸನ್ನು ಆಳಬಾರದು. ನೀನು ಆಸೆಗಳನ್ನು ಬಳಸಬೇಕು, ಆಸೆಗಳು ನಿನ್ನನ್ನು ಬಳಸಬಾರದು. ಮನಸ್ಸು ಇದನ್ನು ಅರಿತ ಕ್ಷಣದಿಂದ ಅದು ಶಾಂತಿಯ ದಾರಿಯಲ್ಲಿ ನಡೆಯಲು ಆರಂಭಿಸುತ್ತದೆ. ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಇದೊಂದು ಸಿಕ್ಕರೆ ನಾನು ಖಂಡಿತ ಸಂತೋಷವಾಗುತ್ತೇನೆ ಎಂದು ಎಷ್ಟು ಬಾರಿ ಯೋಚಿಸಿದ್ದೀರಿ? ಬಹುಶಃ ಒಳ್ಳೆಯ ಕೆಲಸ ಸಿಕ್ಕರೆ, ಸ್ವಂತ ಮನೆ ಇದ್ದರೆ, ಹೆಚ್ಚು ಹಣ ಬಂದರೆ, ಎಲ್ಲರೂ ನನ್ನನ್ನು ಗೌರವಿಸಿದರೆ, ಅಥವಾ ನನ್ನ ಕನಸು ನೆರವೇರಿದರೆ ಆಗ ನಾನು ಸಂತೋಷವಾಗುತ್ತೇನೆ ಎಂದುಕೊಂಡಿರಬಹುದು. ಆದರೆ ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಒಮ್ಮೆ ನೀವು ಬಯಸಿದ್ದ ಎಷ್ಟೋ ವಿಷಯಗಳು ಇಂದು ನಿಮ್ಮ ಬಳಿ ಇವೆ, ಆದರೆ ಇಂದು ನೀವು ಸಂಪೂರ್ಣ ಸಂತೋಷವಾಗಿದ್ದೀರಾ? ಇದೇ ಪ್ರಶ್ನೆಯನ್ನು ಆದಿ ಶಂಕರಾಚಾರ್ಯರು ಮಾನವನ ಮುಂದೆ ಇಟ್ಟರು. ಅವರು ಹೇಳಿದರು, ಹೊರಗಿನ ವಸ್ತುಗಳು ಕ್ಷಣಿಕ ಸುಖವನ್ನು ಕೊಡಬಹುದು, ಆದರೆ ಶಾಶ್ವತ ಸಂತೋಷವನ್ನು ಕೊಡುವುದು ನಿಮ್ಮ ಆತ್ಮದ ಶಾಂತಿ ಮಾತ್ರ. ಒಂದು ಸಣ್ಣ ಕಥೆ. ಒಬ್ಬ ರಾಜನಿದ್ದ. ಅವನ ಬಳಿ ಚಿನ್ನವಿತ್ತು, ವಜ್ರವಿತ್ತು, ಅರಮನೆಯಿತ್ತು, ಸಾವಿರಾರು ಸೇವಕರಿದ್ದರು. ಆದರೂ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಒಂದು ದಿನ ಅವನು ಒಬ್ಬ ಸನ್ಯಾಸಿಯನ್ನು ಭೇಟಿಯಾದ. ರಾಜನು ಕೇಳಿದ, ನನ್ನ ಬಳಿ ಎಲ್ಲವೂ ಇದೆ, ಆದರೂ ನನ್ನ ಮನಸ್ಸು ಖಾಲಿಯಾಗಿದೆ, ಏಕೆ? ಸನ್ಯಾಸಿ ನಗುತ್ತಾ ಒಂದು ಪಾತ್ರೆಯನ್ನು ನೀರಿನಿಂದ ತುಂಬಿದರು. ನಂತರ ಅದರಲ್ಲಿ ಒಂದು ಚಮಚ ಜೇನು ಹಾಕಿದರು. ಈಗ ಕುಡಿ ಎಂದರು. ರಾಜನು ಕುಡಿದ. ನೀರು ಸಿಹಿಯಾಗಿತ್ತು. ಆಗ ಸನ್ಯಾಸಿ ಹೇಳಿದರು, ಜೇನು ಹೊರಗಿನಿಂದ ಬಂದದ್ದು, ಆದರೆ ಅದರ ಸಿಹಿ ನೀರಿನೊಳಗೆ ಬೆರೆತಾಗ ಮಾತ್ರ ಅನುಭವವಾಯಿತು. ಹಾಗೆಯೇ ಹೊರಗಿನ ವಸ್ತುಗಳು ಕೇವಲ ಅವಕಾಶವನ್ನು ಕೊಡುತ್ತವೆ, ಸಂತೋಷವನ್ನು ಅನುಭವಿಸುವುದು ಮಾತ್ರ ನಿಮ್ಮ ಮನಸ್ಸು. ರಾಜನು ಮೌನವಾದ. ಶಂಕರಾಚಾರ್ಯರು ಹೇಳುತ್ತಾರೆ, ನಾವು ಮಾಡುವ ದೊಡ್ಡ ತಪ್ಪೇನು ಗೊತ್ತೇ? ನಾವು ಸಂತೋಷವನ್ನು ಹುಡುಕುತ್ತೇವೆ, ಆದರೆ ಹುಡುಕುವ ಸ್ಥಳ ತಪ್ಪಾಗಿದೆ. ಮರದ ನೆರಳಿನಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬನು ಬಿಸಿಲಿನಲ್ಲಿ ನೆರಳನ್ನು ಹುಡುಕುವಂತಾಗಿದೆ ನಮ್ಮ ಜೀವನ. ಸಂತೋಷ ಯಾವ ಅಂಗಡಿಯಲ್ಲೂ ಸಿಗುವುದಿಲ್ಲ, ಯಾವ ಬ್ಯಾಂಕ್ ಖಾತೆಯಲ್ಲೂ ಸಿಗುವುದಿಲ್ಲ, ಯಾವ ಪ್ರಶಸ್ತಿಯಲ್ಲೂ ಸಿಗುವುದಿಲ್ಲ. ಅದು ನಿಮ್ಮೊಳಗಿನ ಮೌನದಲ್ಲಿ ಹುಟ್ಟುತ್ತದೆ. ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ. ನೀವು ಪ್ರಕೃತಿಯ ಮಧ್ಯೆ ಒಬ್ಬರೇ ಕುಳಿತ ಕ್ಷಣ, ತಾಯಿಯ ನಗು ಕಂಡ ಕ್ಷಣ, ಯಾರಿಗಾದರೂ ಸಹಾಯ ಮಾಡಿದ ಕ್ಷಣ, ಯಾವುದೇ ಸ್ವಾರ್ಥವಿಲ್ಲದೆ ಪ್ರಾರ್ಥಿಸಿದ ಕ್ಷಣ, ಆ ಕ್ಷಣಗಳಲ್ಲಿ ಮನಸ್ಸಿಗೆ ಬಂದ ಶಾಂತಿ, ಅದಕ್ಕೆ ಯಾವುದೇ ಬೆಲೆ ಇರಲಿಲ್ಲ, ಯಾವುದೇ ವಸ್ತು ಕಾರಣವಾಗಿರಲಿಲ್ಲ, ಅದು ನಿಮ್ಮೊಳಗಿಂದಲೇ ಬಂದಿತ್ತು. ಇದೇ ಶಂಕರಾಚಾರ್ಯರ ಸಂದೇಶ. ಒಂದು ದಿನ ಒಬ್ಬ ಶಿಷ್ಯನು ಕೇಳಿದ, ಗುರುವೇ, ಸಂತೋಷ ಎಲ್ಲಿದೆ? ಶಂಕರಾಚಾರ್ಯರು ಹೇಳಿದರು, ನೀನು ಹುಡುಕುವುದನ್ನು ನಿಲ್ಲಿಸಿದ ಜಾಗದಲ್ಲೇ ಸಂತೋಷ ಇದೆ. ಶಿಷ್ಯನಿಗೆ ಅರ್ಥವಾಗಲಿಲ್ಲ. ಗುರು ಮತ್ತೆ ಹೇಳಿದರು, ಸಮುದ್ರದ ಅಲೆಗಳು ನಿಂತ ನಂತರ ನೀರಿಗೆ ಶಾಂತಿ ಬರುವುದಿಲ್ಲ,
ಅಲೆಗಳಿದ್ದರೂ ಸಮುದ್ರದ ಆಳ ಯಾವಾಗಲೂ ಶಾಂತವಾಗಿರುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಇರುತ್ತವೆ, ಸಂತೋಷ ದುಃಖ ಬರುತ್ತವೆ, ಜನರು ಬರುತ್ತಾರೆ, ಜನರು ಹೋಗುತ್ತಾರೆ, ಆದರೆ ನಿನ್ನ ಆತ್ಮದ ಆಳದಲ್ಲಿ ಯಾವಾಗಲೂ ಶಾಂತಿ ಇರುತ್ತದೆ. ಅದನ್ನು ಅರಿತುಕೋ. ಸ್ನೇಹಿತರೆ, ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಮಾಡಿ. ಪ್ರತಿದಿನ ಬೆಳಗ್ಗೆ 5 ನಿಮಿಷ ಮೊಬೈಲ್ ಇಲ್ಲ, ಮಾತು ಇಲ್ಲ, ಯಾವುದೇ ಸಂಗೀತ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಚಿ ಉಸಿರನ್ನು ಗಮನಿಸಿ. ಮೊದಲ ದಿನ ಮನಸ್ಸು ಓಡುತ್ತದೆ, ಎರಡನೇ ದಿನವೂ ಓಡುತ್ತದೆ, ಆದರೆ ನಿಧಾನವಾಗಿ. ಮನಸ್ಸಿನ ಶಬ್ದ ಕಡಿಮೆಯಾಗುತ್ತದೆ, ಒಳಗಿನ ಶಾಂತಿಯ ಧ್ವನಿ ಕೇಳಲು ಆರಂಭವಾಗುತ್ತದೆ. ಅಲ್ಲಿಯೇ ನಿಜವಾದ ಸಂತೋಷದ ಬಾಗಿಲು ತೆರೆಯುತ್ತದೆ. ನೆನಪಿಡಿ, ಹಣ ಅಗತ್ಯ, ಯಶಸ್ಸು ಅಗತ್ಯ, ಕನಸುಗಳು ಅಗತ್ಯ, ಆದರೆ ಇವೆಲ್ಲವೂ ನಿಮ್ಮ ಸಂತೋಷದ ಮೂಲವಾಗಬಾರದು, ಏಕೆಂದರೆ ಅವು ಕಳೆದುಹೋದರೆ ನಿಮ್ಮ ಸಂತೋಷವೂ ಕಳೆದುಹೋಗುತ್ತದೆ. ಆದರೆ ನಿಮ್ಮ ಸಂತೋಷ ನಿಮ್ಮೊಳಗಿದ್ದರೆ ಇಡೀ ಜಗತ್ತೇ ಬದಲಾದರೂ ನಿಮ್ಮ ಮನಸ್ಸು ಅಚಲವಾಗಿರುತ್ತದೆ. ಇದೇ ಆದಿ ಶಂಕರಾಚಾರ್ಯರ 3ನೇ ರಹಸ್ಯ. ನಿಜವಾದ ಸಂತೋಷವನ್ನು ಹೊರಗೆ ಹುಡುಕಬೇಡ, ಅದು ಯಾವಾಗಲೂ ನಿನ್ನೊಳಗೆ ಇತ್ತು, ಇಂದೂ ಇದೆ, ಮುಂದೆಯೂ ಇರುತ್ತದೆ. ನಿನ್ನೊಳಗಿನ ಆ ಶಾಂತಿಯನ್ನು ಕಂಡುಕೊಂಡ ದಿನ ಜೀವನವೇ ಹೊಸ ಅರ್ಥ ಪಡೆಯುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ನಂತರ ಯೋಚಿಸಿದಾಗ ನಾನು ಅಷ್ಟು ಯಾಕೆ ಕೋಪಗೊಂಡೆ, ಅಥವಾ ನಾನು ಯಾಕೆ ಅಷ್ಟು ಭಯಪಟ್ಟೆ ಎಂದು ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಂಡಿದ್ದೀರಿ. ಆ ಕ್ಷಣದಲ್ಲಿ ಮನಸ್ಸು ಹೇಳಿದ್ದನ್ನೇ ನೀವು ಸತ್ಯ ಎಂದು ನಂಬಿದ್ದೀರಿ. ಆದರೆ ಕೆಲವು ಗಂಟೆಗಳ ನಂತರ ಅಥವಾ ಕೆಲವು ದಿನಗಳ ನಂತರ ಅದೇ ಘಟನೆ ಅಷ್ಟೊಂದು ದೊಡ್ಡದಾಗಿ ಕಾಣುವುದಿಲ್ಲ. ಹಾಗಾದರೆ ಆ ದಿನ ನಿಜವಾಗಿಯೂ ಸಮಸ್ಯೆ ದೊಡ್ಡದಾಗಿತ್ತಾ? ಇಲ್ಲ, ಮನಸ್ಸು ಅದನ್ನು ದೊಡ್ಡದಾಗಿ ತೋರಿಸಿತ್ತು. ಇದನ್ನೇ ಆದಿ ಶಂಕರಾಚಾರ್ಯರು ಅವಿವೇಕ ಎಂದು ಕರೆಯುತ್ತಾರೆ. ಅವರು ಹೇಳುತ್ತಾರೆ, ಮನಸ್ಸು ಯಾವಾಗಲೂ ಸತ್ಯವನ್ನು ತೋರಿಸುವುದಿಲ್ಲ. ಕೆಲವೊಮ್ಮೆ ಅದು ಭಯವನ್ನು ಸತ್ಯದಂತೆ ತೋರಿಸುತ್ತದೆ, ಕೆಲವೊಮ್ಮೆ ಕೋಪವನ್ನು ನ್ಯಾಯದಂತೆ ತೋರಿಸುತ್ತದೆ, ಕೆಲವೊಮ್ಮೆ ಆಸೆಯನ್ನು ಅಗತ್ಯದಂತೆ ತೋರಿಸುತ್ತದೆ. ಆದ್ದರಿಂದ ಮನಸ್ಸು ಹೇಳಿದ್ದನ್ನೆಲ್ಲ ನಂಬಬೇಡ, ಮೊದಲು ಅದನ್ನು ಪರಿಶೀಲಿಸು. ಇದೇ ವಿವೇಕ. ಒಂದು ಪ್ರಸಿದ್ಧ ಉದಾಹರಣೆ. ರಾತ್ರಿ ಕತ್ತಲಿನಲ್ಲಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡೆಯುತ್ತಿದ್ದ. ದೂರದಲ್ಲಿ ಉದ್ದವಾದ ಒಂದು ವಸ್ತು ಕಂಡಿತು. ಅವನು ಅದನ್ನು ಹಾವು ಎಂದುಕೊಂಡ. ಭಯದಿಂದ ನಡುಗತೊಡಗಿದ. ಹೃದಯ ವೇಗವಾಗಿ ಬಡಿಯಿತು, ಬೆವರು ಬಂತು, ಓಡಲು ಸಿದ್ಧನಾದ. ಆ ಸಮಯದಲ್ಲಿ ಇನ್ನೊಬ್ಬನು ದೀಪ ಹಿಡಿದು ಬಂದ. ಬೆಳಕು ಬಿದ್ದಾಗ ಅದು ಹಾವು ಅಲ್ಲ, ಒಂದು ಹಳೆಯ ಹಗ್ಗ. ಗಮನಿಸಿ, ಹಗ್ಗ ಯಾವತ್ತೂ ಹಗ್ಗವೇ ಆಗಿತ್ತು, ಆದರೆ ಮನಸ್ಸು ಅದನ್ನು ಹಾವು ಎಂದು ಕಲ್ಪಿಸಿತು. ಶಂಕರಾಚಾರ್ಯರು ಹೇಳುತ್ತಾರೆ, ನಮ್ಮ ಜೀವನದ ಅನೇಕ ಭಯಗಳು ಇದೇ ರೀತಿಯವು. ನಿಜಕ್ಕಿಂತ ಮನಸ್ಸಿನ ಕಲ್ಪನೆಯೇ ದೊಡ್ಡದು. ಒಬ್ಬ ವ್ಯಕ್ತಿ ನಿಮಗೆ ಉತ್ತರ ಕೊಡಲಿಲ್ಲ. ತಕ್ಷಣ ಮನಸ್ಸು ಹೇಳುತ್ತದೆ, ಅವನು ನನ್ನನ್ನು ಇಷ್ಟಪಡುವುದಿಲ್ಲ, ಆದರೆ ಅವನು ಕೆಲಸದಲ್ಲಿ ಬ್ಯುಸಿಯಾಗಿರಬಹುದಲ್ಲವೇ. ಒಂದು ಸಣ್ಣ ತಪ್ಪಾಯಿತು. ಮನಸ್ಸು ಹೇಳುತ್ತದೆ, ನಾನು ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗುವುದಿಲ್ಲ, ಆದರೆ ಅದು ಕೇವಲ ಒಂದು ಅನುಭವವಾಗಿರಬಹುದಲ್ಲವೇ. ಒಬ್ಬರು ನಿಮ್ಮನ್ನು ಟೀಕಿಸಿದರು. ಮನಸ್ಸು ಹೇಳುತ್ತದೆ, ಎಲ್ಲರೂ ನನ್ನ ವಿರುದ್ಧ, ಆದರೆ ನಿಜವಾಗಿಯೂ ಎಲ್ಲರೂ ಹಾಗೆಯೇ ಇದ್ದಾರೆಯೇ? ಇಲ್ಲ. ಮನಸ್ಸು ಕೆಲವೊಮ್ಮೆ ಒಂದು ಸಣ್ಣ ಘಟನೆಯನ್ನು ದೊಡ್ಡ ಕಥೆಯಾಗಿ ಮಾಡುತ್ತದೆ. ಇದಕ್ಕಾಗಿಯೇ ಶಂಕರಾಚಾರ್ಯರು ಹೇಳುತ್ತಾರೆ, ಪ್ರತಿ ಆಲೋಚನೆಯನ್ನು ನಂಬಬೇಡ, ಪ್ರತಿ ಭಾವನೆಯನ್ನು ಅನುಸರಿಸಬೇಡ. ಮೊದಲು ಕೇಳು, ಇದು ನಿಜವೇ ಅಥವಾ ನನ್ನ ಮನಸ್ಸಿನ ಕಲ್ಪನೆಯೇ? ಈ ಒಂದು ಪ್ರಶ್ನೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಒಂದು ಸುಂದರ ಉದಾಹರಣೆ. ಒಂದು ಕೊಳದ ನೀರು ಅಲುಗಾಡುತ್ತಿದ್ದರೆ ಅದರೊಳಗಿನ ಚಂದ್ರನ ಪ್ರತಿಬಿಂಬವು ಅಲುಗಾಡುತ್ತದೆ. ನೀವು ಹೇಳುತ್ತೀರಾ, ಚಂದ್ರನೇ ಕಂಪಿಸುತ್ತಿದ್ದಾನೆ ಎಂದು. ಇಲ್ಲ, ನೀರು ಮಾತ್ರ ಅಲುಗಾಡುತ್ತಿದೆ. ಹಾಗೆಯೇ ಮನಸ್ಸು ಅಶಾಂತವಾಗಿದ್ದಾಗ ಇಡೀ ಜಗತ್ತೇ ಸಮಸ್ಯೆಯಂತೆ ಕಾಣುತ್ತದೆ. ಆದರೆ ಸಮಸ್ಯೆ ಜಗತ್ತಿನಲ್ಲಿ ಅಲ್ಲ, ಮನಸ್ಸಿನ ಅಲೆಗಳಲ್ಲಿ ಇದೆ. ಸ್ನೇಹಿತರೆ, ಇಂದಿನಿಂದ ಒಂದು ಹೊಸ ಅಭ್ಯಾಸ ಆರಂಭಿಸಿ. ನಿಮಗೆ ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸಬೇಡಿ. 3 ಬಾರಿ ಆಳವಾಗಿ ಉಸಿರೆಳೆಯಿರಿ. ನಂತರ ನಿಮ್ಮನ್ನೇ ಕೇಳಿಕೊಳ್ಳಿ, ಈ ಕೋಪವನ್ನು ಉಂಟುಮಾಡಿದ್ದು ಸತ್ಯವೇ ಅಥವಾ ನನ್ನ ಮನಸ್ಸಿನ ಕಥೆಯೇ? ನಿಮಗೆ ಭಯ ಬಂದಾಗ ಕೇಳಿಕೊಳ್ಳಿ, ಇದು ನಿಜವಾದ ಅಪಾಯವೇ ಅಥವಾ ನನ್ನ ಕಲ್ಪನೆಯೇ? ನಿಮಗೆ ದುಃಖ ಬಂದಾಗ ಕೇಳಿಕೊಳ್ಳಿ, ಈ ಘಟನೆ ನನ್ನನ್ನು ನೋಯಿಸುತ್ತಿದೆಯೇ ಅಥವಾ ಅದರ ಬಗ್ಗೆ ನಾನು ಮಾಡಿಕೊಂಡಿರುವ ಅರ್ಥವೇ ನನ್ನನ್ನು ನೋಯಿಸುತ್ತಿದೆಯೇ? ಈ ಪ್ರಶ್ನೆಗಳೇ ವಿವೇಕದ ಬಾಗಿಲು. ಶಂಕರಾಚಾರ್ಯರು ಹೇಳುತ್ತಾರೆ, ವಿವೇಕವಿಲ್ಲದ ಮನಸ್ಸು ಗಾಳಿಗೆ ಸಿಕ್ಕ ಎಲೆಯಂತೆ ಎಲ್ಲಿ ಬೇಕಾದರೂ ಹಾರಿಹೋಗುತ್ತದೆ. ಆದರೆ ವಿವೇಕವಿರುವ ಮನಸ್ಸು ಬೇರು ಬಿಟ್ಟಿರುವ ಮರದಂತೆ, ಬಿರುಗಾಳಿ ಬಂದರೂ ಅಲುಗಾಡಬಹುದು, ಆದರೆ ಉರುಳುವುದಿಲ್ಲ. ಇಂದಿನ ಜಗತ್ತಿನಲ್ಲಿ ಸಾಮಾಜಿಕ ಜಾಲತಾಣಗಳು, ಇತರರ ಅಭಿಪ್ರಾಯಗಳು, ಹೋಲಿಕೆಗಳು, ಟೀಕೆಗಳು ಇವೆಲ್ಲವೂ ನಮ್ಮ ಮನಸ್ಸನ್ನು ಅಲುಗಾಡಿಸುತ್ತವೆ.
ಆದರೆ ವಿವೇಕ ಇರುವ ವ್ಯಕ್ತಿ ಪ್ರತಿ ಮಾತನ್ನು ಸತ್ಯ ಎಂದು ನಂಬುವುದಿಲ್ಲ. ಅವನು ಪರಿಶೀಲಿಸುತ್ತಾನೆ, ಆಲೋಚಿಸುತ್ತಾನೆ, ನಂತರವೇ ನಿರ್ಧಾರ ಮಾಡುತ್ತಾನೆ. ಅದೇ ಮನಸ್ಸಿನ ಮೇಲಿನ ನಿಜವಾದ ವಿಜಯ. ಆದಿ ಶಂಕರಾಚಾರ್ಯರ 4ನೇ ರಹಸ್ಯ ಇದೆ. ವಿವೇಕವಿಲ್ಲದ ಮನಸ್ಸು ಭ್ರಮೆಯಲ್ಲಿ ಬದುಕುತ್ತದೆ, ವಿವೇಕವಿರುವ ಮನಸ್ಸು ಸತ್ಯದಲ್ಲಿ ಬದುಕುತ್ತದೆ. ನೀವು ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನು ಪರಿಶೀಲಿಸಲು ಕಲಿತ ದಿನ, ಮನಸ್ಸು ನಿಮ್ಮನ್ನು ಮೋಸಗೊಳಿಸುವ ಶಕ್ತಿ ಕಳೆದುಕೊಳ್ಳುತ್ತದೆ. ಆ ದಿನದಿಂದ ನೀವು ನಿಮ್ಮ ಜೀವನದ ನಿಜವಾದ ನಾಯಕನಾಗುತ್ತೀರಿ. ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳುತ್ತೇನೆ. ನಿಮಗೆ ಯಾವಾಗಲಾದರೂ ಯಾರಾದರೂ ನಿಮ್ಮನ್ನು ಸ್ವಲ್ಪ ಅವಮಾನ ಮಾಡಿದಾಗ ಇಡೀ ದಿನ ಮನಸ್ಸಿಗೆ ನೋವಾಗಿದೆಯೇ? ಯಾರಾದರೂ ನಿಮ್ಮ ಮಾತನ್ನು ಒಪ್ಪದಿದ್ದಾಗ ಒಳಗೊಳಗೆ ಕೋಪ ಉಂಟಾಗಿದೆಯೇ? ಯಾರಾದರೂ ನಿಮ್ಮನ್ನು ಹೊಗಳದಿದ್ದಾಗ ನಿರಾಶೆಯಾಗಿದೆಯೇ? ಹಾಗಿದ್ದರೆ ಆ ನೋವನ್ನು ಕೊಟ್ಟದ್ದು ಆ ವ್ಯಕ್ತಿಯಲ್ಲ, ಅದನ್ನು ಉಂಟುಮಾಡಿದ್ದು ಅಹಂಕಾರ. ಆದಿ ಶಂಕರಾಚಾರ್ಯರು ಹೇಳುತ್ತಾರೆ, ಅಹಂಕಾರವೆಂದರೆ ನಾವು ನಿಜವಾಗಿ ಅಲ್ಲದ ವ್ಯಕ್ತಿಯನ್ನು ನಾವೇ ಎಂದು ನಂಬುವುದು. ಒಮ್ಮೆ ಯೋಚಿಸಿ, ನೀವು ಹುಟ್ಟಿದಾಗ ನಿಮ್ಮ ಬಳಿ ಯಾವುದೇ ಹೆಸರು ಇರಲಿಲ್ಲ, ಯಾವುದೇ ಹುದ್ದೆ ಇರಲಿಲ್ಲ, ಯಾವುದೇ ಹಣ ಇರಲಿಲ್ಲ, ಯಾವುದೇ ಗೌರವ ಇರಲಿಲ್ಲ. ಆದರೆ ನೀವು ಇದ್ದಿರಿ. ನಂತರ ಹೆಸರು ಬಂತು, ಶಿಕ್ಷಣ ಬಂತು, ಹಣ ಬಂತು, ಸಂಬಂಧಗಳು ಬಂದವು, ಗೌರವ ಬಂತು. ನಿಧಾನವಾಗಿ ಮನಸ್ಸು ಹೇಳ್ತೊಡಗಿತು, ಇದೇ ನಾನು. ಆದರೆ ಇವೆಲ್ಲವೂ ಬದಲಾಗುವವು. ಹಾಗಾದರೆ ಬದಲಾಗುವ ವಸ್ತುಗಳನ್ನು ನಾನು ಎಂದುಕೊಳ್ಳುವುದು ಹೇಗೆ ಸರಿ? ಇದೇ ಅಹಂಕಾರದ ಆರಂಭ. ಒಂದು ಸಣ್ಣ ಕಥೆ. ಒಬ್ಬ ಪಂಡಿತನು ತನ್ನ ಜ್ಞಾನಕ್ಕೆ ತುಂಬಾ ಹೆಮ್ಮೆಪಡುತ್ತಿದ್ದ. ಒಂದು ದಿನ ಅವನು ಶಂಕರಾಚಾರ್ಯರನ್ನು ಭೇಟಿ ಮಾಡಿದ. ಅವನು ಹೇಳಿದ, ನನಗೆ ಎಲ್ಲ ಶಾಸ್ತ್ರಗಳೂ ಗೊತ್ತು. ಶಂಕರಾಚಾರ್ಯರು ಶಾಂತವಾಗಿ ಕೇಳಿದರು, ನಿನಗೆ ಎಲ್ಲವೂ ಗೊತ್ತಿದ್ದರೆ ನಿನ್ನನ್ನು ನೀನು ತಿಳಿದುಕೊಂಡೆಯಾ? ಆ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಆ ಪಂಡಿತನು ಮೌನವಾದ. ಏಕೆಂದರೆ ಅವನು ಪುಸ್ತಕಗಳನ್ನು ಓದಿದ್ದ, ಆದರೆ ತನ್ನ ಮನಸ್ಸನ್ನು ಓದಿರಲಿಲ್ಲ. ಅವನಿಗೆ ಜ್ಞಾನ ಇತ್ತು, ಆದರೆ ವಿನಯ ಇರಲಿಲ್ಲ. ಸ್ನೇಹಿತರೆ, ಅಹಂಕಾರ ಯಾವಾಗಲೂ ಜೋರಾಗಿ ಮಾತನಾಡುತ್ತದೆ. ಅದು ಹೇಳುತ್ತದೆ, ನಾನು ಸರಿಯೇ, ನನ್ನ ಮಾತೇ ಅಂತಿಮ, ನನ್ನನ್ನು ಯಾರೂ ಮೀರಬಾರದು. ಆದರೆ ಜ್ಞಾನ ಯಾವಾಗಲೂ ಶಾಂತವಾಗಿರುತ್ತದೆ. ಅದು ಹೇಳುತ್ತದೆ, ನಾನು ಇನ್ನೂ ಕಲಿಯಬೇಕು, ನಾನು ತಪ್ಪಿರಬಹುದು, ಪ್ರತಿಯೊಬ್ಬರಿಂದಲೂ ಏನಾದರೂ ಕಲಿಯಬಹುದು. ಇದೇ ವ್ಯತ್ಯಾಸ. ಒಂದು ಮರವನ್ನು ನೋಡಿ, ಹಣ್ಣುಗಳಿಂದ ತುಂಬಿದ ಮರ ಯಾವಾಗಲೂ ಬಾಗಿರುತ್ತದೆ, ಆದರೆ ಹಣ್ಣಿಲ್ಲದ ಮರ ನೆಟ್ಟಗೆ ನಿಂತಿರುತ್ತದೆ. ಹಾಗೆಯೇ ನಿಜವಾದ ಜ್ಞಾನ ಇರುವ ವ್ಯಕ್ತಿ ವಿನಯದಿಂದ ಇರುತ್ತಾನೆ. ಖಾಲಿ ಅಹಂಕಾರ ಇರುವವನು ಮಾತ್ರ ತಾನೇ ದೊಡ್ಡವನು ಎಂದುಕೊಳ್ಳುತ್ತಾನೆ. ಶಂಕರಾಚಾರ್ಯರು ಹೇಳುತ್ತಾರೆ, ಅಹಂಕಾರ ಇರುವ ಜಾಗದಲ್ಲಿ ಶಾಂತಿ ಇರುವುದಿಲ್ಲ. ಏಕೆಂದರೆ ಅಹಂಕಾರ ಯಾವಾಗಲೂ ಹೋಲಿಕೆ ಮಾಡುತ್ತದೆ. ಅವನು ನನ್ನಗಿಂತ ಮುಂದೆ, ಅವನ ಬಳಿ ಹೆಚ್ಚು ಹಣ ಇದೆ, ಅವಳಿಗೆ ಹೆಚ್ಚು ಗೌರವ ಸಿಕ್ಕಿದೆ, ನನ್ನನ್ನು ಯಾಕೆ ಗುರುತಿಸಲಿಲ್ಲ? ಈ ಹೋಲಿಕೆಗಳು ಮನಸ್ಸನ್ನು ನಿಧಾನವಾಗಿ ಸುಡುತ್ತವೆ. ಒಂದು ದಿನ ನಿಮ್ಮನ್ನು ಯಾರಾದರೂ ಹೊಗಳಿದರೆ ಅಹಂಕಾರ ಬೆಳೆಯುತ್ತದೆ. ಮರುದಿನ ಯಾರಾದರೂ ಟೀಕಿಸಿದರೆ ಅದೇ ಅಹಂಕಾರ ಮುರಿದು ಬೀಳುತ್ತದೆ. ಅಂದರೆ ನಿಮ್ಮ ಸಂತೋಷ ಬೇರೆಯವರ ಮಾತಿನ ಮೇಲೆ ಅವಲಂಬಿತವಾಗುತ್ತದೆ. ಇದು ನಿಜವಾದ ಸ್ವಾತಂತ್ರ್ಯವೇ? ಇಲ್ಲ. ಆದ್ದರಿಂದ ಶಂಕರಾಚಾರ್ಯರು ಒಂದು ಸುಂದರ ಅಭ್ಯಾಸವನ್ನು ಸೂಚಿಸುತ್ತಾರೆ. ಪ್ರತಿದಿನ ರಾತ್ರಿ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ಇಂದು ನನ್ನನ್ನು ಹೆಚ್ಚು ನೋಯಿಸಿದ್ದು ಯಾವ ಮಾತು? ನಂತರ ಮತ್ತೊಂದು ಪ್ರಶ್ನೆ ಕೇಳಿ, ಆ ಮಾತಿನಿಂದ ನೋವಾಗಿದ್ದು ನನ್ನ ಆತ್ಮಕ್ಕ ಅಥವಾ ನನ್ನ ಅಹಂಕಾರಕ್ಕ? ಬಹುತೇಕ ಉತ್ತರ ನನ್ನ ಅಹಂಕಾರಕ್ಕೆ ಎಂಬುದಾಗಿರುತ್ತದೆ. ಆ ಕ್ಷಣದಿಂದ ನಿಮ್ಮೊಳಗೆ ಬದಲಾವಣೆ ಆರಂಭವಾಗುತ್ತದೆ. ಸ್ನೇಹಿತರೆ, ನೀವು ಯಾರು ಎಂಬುದನ್ನು ಜನರ ಪ್ರಶಂಸೆ ನಿರ್ಧರಿಸುವುದಿಲ್ಲ, ಜನರ ಟೀಕೆಗಳು ನಿರ್ಧರಿಸುವುದಿಲ್ಲ. ನಿಮ್ಮ ನಿಜವಾದ ಮೌಲ್ಯ ನಿಮ್ಮೊಳಗಿನ ಆತ್ಮದಲ್ಲಿದೆ. ಅದಕ್ಕೆ ಅಹಂಕಾರವೂ ಇಲ್ಲ, ಭಯವೂ ಇಲ್ಲ, ಹೋಲಿಕೆಯೂ ಇಲ್ಲ. ಅದು ಕೇವಲ ಶಾಂತಿ. ಆದಿ ಶಂಕರಾಚಾರ್ಯರು ಹೇಳುತ್ತಾರೆ, ಅಹಂಕಾರ ಕಡಿಮೆಯಾದಂತೆ ಜ್ಞಾನ ಹೆಚ್ಚಾಗುತ್ತದೆ, ಜ್ಞಾನ ಹೆಚ್ಚಾದಂತೆ ಮನಸ್ಸು ಶಾಂತವಾಗುತ್ತದೆ, ಮನಸ್ಸು ಶಾಂತವಾದಾಗ ಆತ್ಮದ ಬೆಳಕು ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಯಾರಾದರೂ ನಿಮ್ಮನ್ನು ಹೊಗಳಿದರು ಶಾಂತವಾಗಿರಿ, ಯಾರಾದರೂ ಟೀಕಿಸಿದರು ಶಾಂತವಾಗಿರಿ. ಏಕೆಂದರೆ ನೀವು ಅವರ ಮಾತುಗಳಲ್ಲ, ನೀವು ನಿಮ್ಮ ಅಹಂಕಾರವೂ ಅಲ್ಲ, ನೀವು ಅದಕ್ಕಿಂತಲೂ ಶ್ರೇಷ್ಠರು. ಇದೇ ಆದಿ ಶಂಕರಾಚಾರ್ಯರ 5ನೇ ರಹಸ್ಯ. ಅಹಂಕಾರ ಮನಸ್ಸಿನ ದೊಡ್ಡ ಶತ್ರು, ವಿನಯ ಮನಸ್ಸಿನ ದೊಡ್ಡ ಶಕ್ತಿ. ಅಹಂಕಾರವನ್ನು ಬಿಟ್ಟ ದಿನ ನಿಮ್ಮ ಹೃದಯ ಹಗುರವಾಗುತ್ತದೆ, ನಿಮ್ಮ ಸಂಬಂಧಗಳು ಸುಂದರವಾಗುತ್ತವೆ ಮತ್ತು ನಿಮ್ಮ ಮನಸ್ಸು ಮೊದಲ ಬಾರಿಗೆ ನಿಜವಾದ ಶಾಂತಿಯನ್ನು ಅನುಭವಿಸುತ್ತದೆ. ಭಾಗ 6 ರಹಸ್ಯ 6. ಇಂದ್ರಿಯಗಳನ್ನು ನಿಯಂತ್ರಿಸಿದವನೇ ಮನಸ್ಸನ್ನು ಗೆಲ್ಲುತ್ತಾನೆ. ಭಾಗ 7 ರಹಸ್ಯ 7.
ಧ್ಯಾನ ಮನಸ್ಸಿನ ಕನ್ನಡಿಯನ್ನು ಸ್ವಚ್ಛಗೊಳಿಸುವ ಶಕ್ತಿಯುತ ಸಾಧನೆ ಸ್ನೇಹಿತರೆ. ಒಂದು ಕನ್ನಡಿಯನ್ನು ಊಹಿಸಿಕೊಳ್ಳಿ. ಅದರ ಮೇಲೆ ದಿನದಿಂದ ದಿನಕ್ಕೆ ಧೂಳು ಬೀಳುತ್ತಾ ಹೋದರೆ ಒಂದು ದಿನ ಅದರಲ್ಲಿ ನಿಮ್ಮ ಮುಖವೇ ಕಾಣುವುದಿಲ್ಲ. ಅಂದರೆ ನಿಮ್ಮ ಮುಖ ಬದಲಾಗಿದೆಯೇ? ಇಲ್ಲ, ಕನ್ನಡಿ ಮಾತ್ರ ಕೊಳಕಾಗಿದೆ. ಆದಿ ಶಂಕರಾಚಾರ್ಯರು ಹೇಳುತ್ತಾರೆ, ಮನಸ್ಸು ಇದೇ ರೀತಿಯ ಕನ್ನಡಿಯಾಗಿದೆ. ಪ್ರತಿದಿನ ಸಾವಿರಾರು ಆಲೋಚನೆಗಳು, ಕೋಪ, ಅಸೂಯೆ, ಭಯ, ಆಸೆ, ನಿರಾಶೆ ಇವೆಲ್ಲವೂ ಮನಸ್ಸಿನ ಮೇಲೆ ಧೂಳಿನಂತೆ ಸೇರುತ್ತವೆ. ಆ ಧೂಳಿನಿಂದ ನಮ್ಮ ನಿಜವಾದ ಸ್ವರೂಪ ಕಾಣುವುದಿಲ್ಲ. ಆದ್ದರಿಂದ ಮನಸ್ಸನ್ನು ಸ್ವಚ್ಛಗೊಳಿಸುವ ಸಾಧನೆಯೇ ಧ್ಯಾನ. ಇಂದು ಹಲವರು ಧ್ಯಾನ ಎಂದರೆ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವುದು ಎಂದು ಭಾವಿಸುತ್ತಾರೆ. ಆದರೆ ಶಂಕರಾಚಾರ್ಯರು ಹೇಳುವ ಧ್ಯಾನ ಅದಕ್ಕಿಂತ ಬಹಳ ಆಳವಾದದ್ದು. ಧ್ಯಾನ ಎಂದರೆ ಮನಸ್ಸಿನೊಂದಿಗೆ ಹೋರಾಡುವುದು ಅಲ್ಲ, ಮನಸ್ಸನ್ನು ಗಮನಿಸುವುದು. ಒಮ್ಮೆ ನದಿಯ ದಡದಲ್ಲಿ ಕುಳಿತು ನೀರು ಹರಿಯುವುದನ್ನು ನೋಡಿದ್ದೀರಾ? ನೀರು ಹರಿಯುತ್ತಲೇ ಇರುತ್ತದೆ. ನೀವು ಅದನ್ನು ತಡೆಯಲು ಪ್ರಯತ್ನಿಸುವುದಿಲ್ಲ, ಕೇವಲ ನೋಡುತ್ತೀರಿ. ಧ್ಯಾನವೂ ಇದೆ. ಆಲೋಚನೆಗಳು ಬರುತ್ತವೆ, ಹೋಗುತ್ತವೆ. ನೀವು ಅವುಗಳ ಹಿಂದೆ ಓಡಬಾರದು, ಅವುಗಳನ್ನು ತಡೆಯಲು ಹೋಗಬಾರದು. ಕೇವಲ ಸಾಕ್ಷಿಯಾಗಿ ಗಮನಿಸಬೇಕು. ಒಬ್ಬ ಶಿಷ್ಯನು ಶಂಕರಾಚಾರ್ಯರನ್ನು ಕೇಳಿದ, ಗುರುವೇ, ನಾನು ಧ್ಯಾನಕ್ಕೆ ಕುಳಿತಾಗ ಸಾವಿರ ಆಲೋಚನೆಗಳು ಬರುತ್ತವೆ. ಶಂಕರಾಚಾರ್ಯರು ನಗುತ್ತಾ ಹೇಳಿದರು, ಆಕಾಶದಲ್ಲಿ ಪಕ್ಷಿಗಳು ಹಾರುವುದನ್ನು ನೀನು ತಡೆಯಲು ಸಾಧ್ಯವೇ? ಶಿಷ್ಯನು ಹೇಳಿದ, ಇಲ್ಲ, ಆದರೆ ಅವು ನಿನ್ನ ತಲೆಯ ಮೇಲೆ ಗೂಡು ಕಟ್ಟದಂತೆ ತಡೆಯಬಹುದು. ಶಿಷ್ಯನಿಗೆ ಅರ್ಥವಾಯಿತು, ಆಲೋಚನೆಗಳು ಬರುವುದು ತಪ್ಪಲ್ಲ, ಅವುಗಳಲ್ಲಿ ಸಿಕ್ಕಿಬೀಳುವುದೇ ಸಮಸ್ಯೆ. ಸ್ನೇಹಿತರೆ, ಗಮನಿಸಿ, ನೀವು ಒಂದು ಕೆಟ್ಟ ಆಲೋಚನೆಯನ್ನು ಹಿಡಿದುಕೊಂಡರೆ ಅದು ಮತ್ತೊಂದು ಆಲೋಚನೆಯನ್ನು ಹುಟ್ಟಿಸುತ್ತದೆ, ನಂತರ ಇನ್ನೊಂದು, ಮತ್ತೆ ಇನ್ನೊಂದು. ಸ್ವಲ್ಪ ಹೊತ್ತಿನಲ್ಲೇ ಸಣ್ಣ ಚಿಂತೆಯು ದೊಡ್ಡ ಬಿರುಗಾಳಿಯಾಗುತ್ತದೆ. ಧ್ಯಾನ ಈ ಸರಪಳಿಯನ್ನು ಮುರಿಯುತ್ತದೆ. ಶಂಕರಾಚಾರ್ಯರು ಹೇಳುತ್ತಾರೆ, ಮನಸ್ಸು ಶಾಂತವಾದಾಗ ಆತ್ಮದ ಧ್ವನಿ ಕೇಳಿಸುತ್ತದೆ. ಇಡೀ ದಿನ ಹೊರಗಿನ ಜಗತ್ತಿನ ಶಬ್ದವನ್ನು ಕೇಳುತ್ತೇವೆ. ಜನರ ಮಾತು, ಸುದ್ದಿಗಳು, ಮೊಬೈಲ್, ಸಾಮಾಜಿಕ ಜಾಲತಾಣ, ಕೆಲಸ, ಒತ್ತಡ. ಆದರೆ ನಮ್ಮೊಳಗಿನ ಧ್ವನಿಯನ್ನು ಕೇಳಲು ನಾವು ಸಮಯ ಕೊಡುವುದೇ ಇಲ್ಲ. ಧ್ಯಾನ ಆ ಒಳಗಿನ ಮೌನವನ್ನು ಪರಿಚಯಿಸುತ್ತದೆ. ಒಂದು ಸುಂದರ ಉದಾಹರಣೆ, ಆಕಾಶದಲ್ಲಿ ಸೂರ್ಯ ಯಾವಾಗಲೂ ಇರುತ್ತಾನೆ. ಆದರೆ ಮೋಡಗಳು ಬಂದರೆ ಸೂರ್ಯ ಕಾಣುವುದಿಲ್ಲ. ಅಂದರೆ ಸೂರ್ಯ ಇಲ್ಲವೇ ಇದ್ದಾನೆ, ಮೋಡಗಳು ಮಾತ್ರ ಮುಚ್ಚಿವೆ. ಹಾಗೆಯೇ ನಿಮ್ಮೊಳಗಿನ ಶಾಂತಿ ಯಾವಾಗಲೂ ಇದೆ, ಆದರೆ ಆಲೋಚನೆಗಳ ಮೋಡಗಳು ಅದನ್ನು ಮುಚ್ಚಿವೆ. ಧ್ಯಾನ ಆ ಮೋಡಗಳು ನಿಧಾನವಾಗಿ ಸರಿಯುವ ಪ್ರಕ್ರಿಯೆ. ಈಗ ನಾನು ನಿಮಗೆ ಶಂಕರಾಚಾರ್ಯರ ತತ್ವದಿಂದ ಪ್ರೇರಿತವಾದ ಒಂದು ಸರಳ ಅಭ್ಯಾಸವನ್ನು ಹೇಳುತ್ತೇನೆ. ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಕೇವಲ 10 ನಿಮಿಷ ನೆಟ್ಟಗೆ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ ಉಸಿರು ಒಳಗೆ ಬರುತ್ತಿರುವುದನ್ನು ಗಮನಿಸಿ, ಹೊರಗೆ ಹೋಗುವುದನ್ನು ಗಮನಿಸಿ. ಯಾವುದೇ ಆಲೋಚನೆ ಬಂದರೆ ಅದರ ಹಿಂದೆ ಹೋಗಬೇಡಿ. ಕೇವಲ ಒಂದು ಆಲೋಚನೆ ಬಂದಿದೆ ಎಂದು ಗಮನಿಸಿ, ಮತ್ತೆ ಉಸಿರಿನ ಕಡೆ ಗಮನ ತಿರುಗಿಸಿ. ಇದೇ ಸಾಕು. ಮೊದಲ ದಿನ ಮನಸ್ಸು 100 ಬಾರಿ ಓಡುತ್ತದೆ, ಎರಡನೇ ದಿನ 90 ಬಾರಿ, ನಂತರ 80. ನಿಧಾನವಾಗಿ ಮನಸ್ಸು ಶಾಂತಿಯನ್ನು ಕಲಿಯುತ್ತದೆ. ಇದು ಒಂದೇ ದಿನದಲ್ಲಿ ಆಗುವುದಿಲ್ಲ, ಆದರೆ ಪ್ರತಿದಿನ ಒಂದು ಹನಿ ನೀರು ಬಿದ್ದರೂ ಕಲ್ಲಿನ ಮೇಲೂ ಗುರುತು ಮೂಡುತ್ತದೆ. ಹಾಗೆಯೇ ಪ್ರತಿದಿನದ ಧ್ಯಾನ ಮನಸ್ಸನ್ನು ಬದಲಾಯಿಸುತ್ತದೆ. ಸ್ನೇಹಿತರೆ, ನೀವು ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮ ಮನಸ್ಸನ್ನು ಗೆಲ್ಲಬೇಕು. ಮನಸ್ಸನ್ನು ಗೆಲ್ಲುವ ಮೊದಲು ಅದನ್ನು ಅರ್ಥಮಾಡಿಕೊಳ್ಳಬೇಕು. ಅದನ್ನು ಅರ್ಥಮಾಡಿಕೊಳ್ಳುವ ಅತ್ಯುತ್ತಮ ಮಾರ್ಗ ಧ್ಯಾನ. ಇದೇ ಆದಿ ಶಂಕರಾಚಾರ್ಯರ 7ನೇ ರಹಸ್ಯ. ಧ್ಯಾನವೆಂದರೆ ಮನಸ್ಸನ್ನು ಖಾಲಿ ಮಾಡುವುದು ಅಲ್ಲ, ಮನಸ್ಸಿನಾಚೆ ಇರುವ ನಿಮ್ಮ ನಿಜವಾದ ಅಸ್ತಿತ್ವವನ್ನು ಅರಿಯುವುದು. ಈ ಸತ್ಯವನ್ನು ಅನುಭವಿಸಿದ ದಿನ ಭಯ ಕಡಿಮೆಯಾಗುತ್ತದೆ, ಕೋಪ ಕಡಿಮೆಯಾಗುತ್ತದೆ, ಆತಂಕ ಕಡಿಮೆಯಾಗುತ್ತದೆ, ಮತ್ತು ಒಳಗಿನಿಂದ ಹುಟ್ಟುವ ಒಂದು ವಿಚಿತ್ರ ಶಾಂತಿ ನಿಮ್ಮ ಜೀವನವನ್ನು ತುಂಬಲು ಆರಂಭಿಸುತ್ತದೆ. ಭಾಗ 8 ರಹಸ್ಯ 8. ಎಲ್ಲವೂ ತಾತ್ಕಾಲಿಕ. ಈ ಒಂದು ಸತ್ಯವನ್ನು ಅರಿತರೆ ಜೀವನದ ಅರ್ಧ ದುಃಖ ಕರಗುತ್ತದೆ. ಸ್ನೇಹಿತರೆ, ನೀವು ಜೀವನದಲ್ಲಿ ಗಮನಿಸಿದ್ದೀರಾ, ಒಂದು ದಿನ ನಾವು ತುಂಬಾ ಸಂತೋಷವಾಗಿರುತ್ತೇವೆ, ಮರುದಿನ ಅದೇ ಮನಸ್ಸು ದುಃಖದಿಂದ ತುಂಬಿರುತ್ತದೆ. ಒಂದು ದಿನ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ, ಇನ್ನೊಂದು ದಿನ ವಿಫಲತೆ ನಮ್ಮ ಬಾಗಿಲು ತಟ್ಟುತ್ತದೆ. ಒಂದು ದಿನ ನಮ್ಮ ಸುತ್ತ 100 ಜನ ಇರುತ್ತಾರೆ. ಆದರೆ ಕಾಲ ಬದಲಾದಂತೆ ಕೆಲವರು ದೂರವಾಗುತ್ತಾರೆ, ಕೆಲವರು ನಮ್ಮನ್ನು ಮರೆತುಬಿಡುತ್ತಾರೆ. ಅಂತಹ ಸಮಯದಲ್ಲಿ ಮನಸ್ಸು ಕೇಳುತ್ತದೆ, ನನ್ನ ಜೀವನದಲ್ಲಿ ಹೀಗೇಕೆ ಆಯಿತು? ಈ ಪ್ರಶ್ನೆಗೆ ಆದಿ ಶಂಕರಾಚಾರ್ಯರು ಒಂದು ಅದ್ಭುತ ಉತ್ತರ ಕೊಡುತ್ತಾರೆ. ಅವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಬದಲಾಗದದ್ದು ಒಂದೇ ಒಂದು, ಅದು ಬದಲಾವಣೆ. ಒಂದು ಮರವನ್ನು ನೋಡಿ,
ವಸಂತ ಬಂದಾಗ ಅದು ಹಸಿರಾಗುತ್ತದೆ. ಮಳೆಗಾಲದಲ್ಲಿ ಇನ್ನಷ್ಟು ಚೆಲುವಾಗುತ್ತದೆ. ಶರತ್ಕಾಲದಲ್ಲಿ ಎಲೆಗಳು ಉದುರುತ್ತವೆ. ಚಳಿಗಾಲದಲ್ಲಿ ಅದು ಬರಿದಾಗಿ ಕಾಣುತ್ತದೆ. ಆದರೆ ಮರ ಎಂದಿಗೂ ಅಳುವುದಿಲ್ಲ, ಏಕೆಂದರೆ ಪ್ರತಿ ಋತುವು ಶಾಶ್ವತವಲ್ಲ ಎಂದು ಅದಕ್ಕೆ ಗೊತ್ತು. ನಮ್ಮ ಜೀವನವೂ ಇದೇ ರೀತಿ. ದುಃಖ ಬಂದಾಗ ಇದೇ ನನ್ನ ಜೀವನ ಎಂದುಕೊಳ್ಳುತ್ತೇವೆ. ಆದರೆ ನೀವು ಹಿಂದೆ ಅನುಭವಿಸಿದ ಎಷ್ಟೋ ಕಷ್ಟಗಳು ಇಂದು ನೆನಪುಗಳಾಗಿವೆ. ಆ ಸಮಯದಲ್ಲಿ ಅವು ಎಂದಿಗೂ ಮುಗಿಯುವುದಿಲ್ಲ ಎಂದು ಅನಿಸಿತ್ತು. ಆದರೆ ಅವು ಹೋದವು. ಏಕೆಂದರೆ ಯಾವುದೂ ಶಾಶ್ವತವಲ್ಲ. ಶಂಕರಾಚಾರ್ಯರು ಹೇಳುತ್ತಾರೆ, ನಾವು ದುಃಖಪಡುವುದಕ್ಕೆ ಕಾರಣ ಘಟನೆಗಳಲ್ಲ, ಅವು ಶಾಶ್ವತವೆಂದು ಭಾವಿಸುವ ನಮ್ಮ ಮನಸ್ಸು. ಒಂದು ಮೋಡ ಆಕಾಶದಲ್ಲಿ ಹೆಚ್ಚು ಹೊತ್ತು ಉಳಿಯುವುದಿಲ್ಲ. ಒಂದು ಮಳೆ ಸದಾ ಸುರಿಯುವುದಿಲ್ಲ. ಒಂದು ರಾತ್ರಿ ಶಾಶ್ವತವಾಗಿರುವುದಿಲ್ಲ. ಹಾಗೆಯೇ ಒಂದು ದುಃಖವು ಎಂದಿಗೂ ಉಳಿಯುವುದಿಲ್ಲ. ಒಬ್ಬ ವೃದ್ಧನು ತನ್ನ ಮೊಮ್ಮಗನಿಗೆ ಒಂದು ಉಂಗುರ ಕೊಟ್ಟನು. ಆ ಉಂಗುರದ ಮೇಲೆ ಒಂದು ವಾಕ್ಯ ಬರೆಯಲಾಗಿತ್ತು, ಇದು ಕೂಡ ಕಳೆದು ಹೋಗುತ್ತದೆ. ಮೊಮ್ಮಗ ಕೇಳಿದ, ತಾತ, ಈ ಮಾತಿನ ಅರ್ಥವೇನು? ವೃದ್ಧನು ನಗುತ್ತಾ ಹೇಳಿದ, ನೀನು ದುಃಖದಲ್ಲಿದ್ದಾಗ ಈ ಮಾತು ನಿನಗೆ ಧೈರ್ಯ ಕೊಡುತ್ತದೆ. ನೀನು ತುಂಬಾ ಸಂತೋಷದಲ್ಲಿದ್ದಾಗ ಈ ಮಾತು ನಿನಗೆ ವಿನಯ ಕಲಿಸುತ್ತದೆ. ಎಷ್ಟು ಅದ್ಭುತವಾದ ಸಂದೇಶ ಅಲ್ಲವೇ? ಸ್ನೇಹಿತರೆ, ಇಂದು ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದ್ದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮನ್ನೇ ಕೇಳಿಕೊಳ್ಳಿ, ಈ ಕಷ್ಟ 5 ವರ್ಷಗಳ ನಂತರವೂ ಇದೇ ರೀತಿ ಇರುತ್ತದೆಯೇ? ಹೆಚ್ಚಿನ ಸಂದರ್ಭಗಳಲ್ಲಿ ಉತ್ತರ ಇಲ್ಲ ಎಂಬುದಾಗಿರುತ್ತದೆ. ಹಾಗಿದ್ದರೆ ಇಂದು ಈ ಕಷ್ಟಕ್ಕಾಗಿ ನಿಮ್ಮ ಮನಃಶಾಂತಿಯನ್ನು ಏಕೆ ಕಳೆದುಕೊಳ್ಳಬೇಕು? ಶಂಕರಾಚಾರ್ಯರು ಇನ್ನೊಂದು ಸತ್ಯವನ್ನು ಹೇಳುತ್ತಾರೆ, ನಮ್ಮ ದೇಹವು ತಾತ್ಕಾಲಿಕ, ನಮ್ಮ ಯೌವನ ತಾತ್ಕಾಲಿಕ, ನಮ್ಮ ಸಂಪತ್ತು ತಾತ್ಕಾಲಿಕ, ನಮ್ಮ ಹುದ್ದೆ ತಾತ್ಕಾಲಿಕ, ನಮ್ಮ ಹೆಸರು ಒಂದು ದಿನ ಮರೆಯಾಗುತ್ತದೆ. ಆದರೆ ಇವೆಲ್ಲವನ್ನೂ ನೋಡುತ್ತಿರುವ ಆತ್ಮ ಶಾಶ್ವತ. ಆದ್ದರಿಂದ ತಾತ್ಕಾಲಿಕ ವಸ್ತುಗಳ ಮೇಲೆ ಶಾಶ್ವತ ಸಂತೋಷವನ್ನು ಕಟ್ಟಬೇಡ. ಒಂದು ನದಿಯನ್ನು ನೋಡಿ, ಅದರ ನೀರು ಪ್ರತಿಕ್ಷಣ ಬದಲಾಗುತ್ತಿದೆ, ಆದರೆ ನಾವು ಅದನ್ನೇ ಒಂದೇ ನದಿ ಎಂದು ಕರೆಯುತ್ತೇವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಪ್ರತಿದಿನ ಬದಲಾವಣೆ ನಡೆಯುತ್ತಿದೆ, ಆದರೆ ನಾವು ಹಳೆಯದನ್ನೇ ಹಿಡಿದುಕೊಂಡು ಬದುಕಲು ಪ್ರಯತ್ನಿಸುತ್ತೇವೆ. ಇದರಿಂದಲೇ ನೋವು ಹುಟ್ಟುತ್ತದೆ. ಇಂದಿನಿಂದ ಒಂದು ಹೊಸ ಅಭ್ಯಾಸ ಮಾಡಿ. ನಿಮಗೆ ತುಂಬಾ ಕೋಪ ಬಂದಾಗ ನಿಮ್ಮನ್ನೇ ಕೇಳಿಕೊಳ್ಳಿ, ಈ ಘಟನೆ 1 ವರ್ಷದ ನಂತರ ನನಗೆ ಇಷ್ಟೇ ಮುಖ್ಯವಾಗಿರುತ್ತದೆಯೇ? ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ಕೇಳಿಕೊಳ್ಳಿ, ಈ ನೋವು ಶಾಶ್ವತವೇ? ಯಾವಾಗಲೂ ಉತ್ತರ ಒಂದೇ, ಇಲ್ಲ. ಈ ಉತ್ತರ ಮನಸ್ಸಿನ ಭಾರವನ್ನು ಅರ್ಧಕ್ಕೆ ಇಳಿಸುತ್ತದೆ. ಸ್ನೇಹಿತರೆ, ಜೀವನದ ಸೌಂದರ್ಯವೇ ಅದರ ಬದಲಾವಣೆಯಲ್ಲಿ ಇದೆ. ಮಳೆ ಬರುವುದರಿಂದಲೇ ಇಂದ್ರಧನುಸ್ಸು ಕಾಣುತ್ತದೆ. ರಾತ್ರಿ ಇರುವುದರಿಂದಲೇ ಸೂರ್ಯೋದಯದ ಬೆಲೆ ಗೊತ್ತಾಗುತ್ತದೆ. ದುಃಖ ಇರುವುದರಿಂದಲೇ ಸಂತೋಷದ ಅರ್ಥ ತಿಳಿಯುತ್ತದೆ. ಆದ್ದರಿಂದ ಬದಲಾವಣೆಯನ್ನು ಶತ್ರುವಾಗಿ ನೋಡಬೇಡಿ, ಅದನ್ನು ಜೀವನದ ಸ್ವಭಾವವಾಗಿ ಒಪ್ಪಿಕೊಳ್ಳಿ. ಇದೇ ಆದಿ ಶಂಕರಾಚಾರ್ಯರ 8ನೇ ರಹಸ್ಯ. ಯಾವುದೂ ಶಾಶ್ವತವಲ್ಲ. ಆದ್ದರಿಂದ ದುಃಖ ಬಂದಾಗ ನಿರಾಶರಾಗಬೇಡ, ಸಂತೋಷ ಬಂದಾಗ ಅಹಂಕಾರ ಪಡಬೇಡ. ಇವೆರಡೂ ಬಂದು ಹೋಗುವ ಅಲೆಗಳು ಮಾತ್ರ, ಆದರೆ ನೀನು ಆ ಅಲೆಗಳಲ್ಲ, ನೀನು ಅವುಗಳನ್ನು ನೋಡುತ್ತಿರುವ ಶಾಂತ ಸಾಗರ. ಭಾಗ 9 ರಹಸ್ಯ 9 ಆತ್ಮಜ್ಞಾನ, ಮನಸ್ಸಿನ ಅಂತಿಮ ವಿಜಯ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ಆಸೆಗಳನ್ನು ನೋಡಿದೆವು, ಅಹಂಕಾರವನ್ನು ತಿಳಿದುಕೊಂಡೆವು, ಧ್ಯಾನದ ಮಹತ್ವವನ್ನು ಅರಿತುಕೊಂಡೆವು. ಆದರೆ ಆದಿ ಶಂಕರಾಚಾರ್ಯರು ಹೇಳುತ್ತಾರೆ, ಇವೆಲ್ಲವೂ ಕೇವಲ ಮೊದಲ ಹೆಜ್ಜೆಗಳು ಮಾತ್ರ. ಅಂತಿಮ ಗುರಿ ಆತ್ಮಜ್ಞಾನ. ಏಕೆಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಗೆಲ್ಲುವುದು ಮನಸ್ಸಿನೊಂದಿಗೆ ಹೋರಾಡುವುದರಿಂದ ಅಲ್ಲ, ನಾವು ನಿಜವಾಗಿ ಯಾರೆಂದು ಅರಿಯುವುದರಿಂದ. ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳಿ, ನಾನು ಯಾರು? ನಿಮ್ಮ ಹೆಸರು ಇಲ್ಲ, ಹೆಸರು ಹುಟ್ಟಿದ ನಂತರ ನಿಮಗೆ ಕೊಟ್ಟದ್ದು. ನಿಮ್ಮ ದೇಹ ಇಲ್ಲ, ಬಾಲ್ಯದಿಂದ ಇಂದಿನವರೆಗೆ ನಿಮ್ಮ ದೇಹ ಎಷ್ಟೋ ಬಾರಿ ಬದಲಾಗಿದೆ. ನಿಮ್ಮ ಕೆಲಸ ಇಲ್ಲ, ಕೆಲಸ ಬದಲಾಗಬಹುದು. ನಿಮ್ಮ ಹಣ ಇಲ್ಲ, ಹಣ ಬರಬಹುದು, ಹೋಗಬಹುದು. ಹಾಗಾದರೆ ನೀವು ಯಾರು? ಶಂಕರಾಚಾರ್ಯರು ಹೇಳುತ್ತಾರೆ, ನೀನು ದೇಹವಲ್ಲ, ನೀನು ಮನಸ್ಸಲ್ಲ, ನೀನು ಆಲೋಚನೆಗಳಲ್ಲ, ನೀನು ಶುದ್ಧ ಚೈತನ್ಯ. ಇದೇ ಅವರ ವೇದಾಂತದ ಹೃದಯ. ಒಂದು ವಿದ್ಯುತ್ ಬಲ್ಬನ್ನು ಊಹಿಸಿ, ಕೆಂಪು ಬಲ್ಬ್, ಹಸಿರು ಬಲ್ಬ್, ನೀಲಿ ಬಲ್ಬ್. ಬಲ್ಬುಗಳು ಬೇರೆ, ಆದರೆ ಅವುಗಳಲ್ಲಿ ಹರಿಯುವ ವಿದ್ಯುತ್ ಒಂದೇ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ದೇಹ ಬೇರೆ, ಆಲೋಚನೆಗಳು ಬೇರೆ, ಸ್ವಭಾವ ಬೇರೆ, ಆದರೆ ಎಲ್ಲರೊಳಗೂ ಇರುವ ಆತ್ಮದ ಬೆಳಕು ಒಂದೇ. ಸ್ನೇಹಿತರೆ, ನಾವು ದಿನವಿಡೀ ಕನ್ನಡಿಯ ಮುಂದೆ ನಮ್ಮ ಮುಖವನ್ನು ನೋಡುತ್ತೇವೆ, ಆದರೆ ನಮ್ಮ ಮನಸ್ಸನ್ನು ನೋಡಲು ಎಷ್ಟು ಸಮಯ ಕೊಡುತ್ತೇವೆ?
ನಾವು ನಮ್ಮ ಮನೆಯ ವಿಳಾಸವನ್ನು ತಿಳಿದಿದ್ದೇವೆ, ಮೊಬೈಲ್ ನಂಬರನ್ನು ತಿಳಿದಿದ್ದೇವೆ, ಬ್ಯಾಂಕ್ ಖಾತೆಯ ವಿವರ ಗೊತ್ತಿದೆ. ಆದರೆ ನಮ್ಮ ನಿಜವಾದ ಅಸ್ತಿತ್ವದ ಬಗ್ಗೆ ತಿಳಿದಿದ್ದೇವೆಯೇ? ಇದನ್ನೇ ಶಂಕರಾಚಾರ್ಯರು ಪ್ರಶ್ನಿಸುತ್ತಾರೆ. ಒಬ್ಬ ಶಿಷ್ಯನು ಗುರುಗಳ ಬಳಿಗೆ ಬಂದು ಕೇಳಿದ, ಗುರುವೇ, ನಾನು ಶಾಂತಿಯನ್ನು ಎಲ್ಲಿಂದ ಪಡೆಯಲಿ? ಶಂಕರಾಚಾರ್ಯರು ಉತ್ತರಿಸಿದರು, ನೀನು ಕಳೆದುಕೊಂಡಿಲ್ಲದ ವಸ್ತುವನ್ನು ಹುಡುಕುವುದನ್ನು ನಿಲ್ಲಿಸು. ಶಿಷ್ಯನಿಗೆ ಅರ್ಥವಾಗಲಿಲ್ಲ. ಆಗ ಗುರು ಹೇಳಿದರು, ಒಬ್ಬ ಮನುಷ್ಯ ತನ್ನ ಕುತ್ತಿಗೆಯಲ್ಲೇ ಇರುವ ಹಾರವನ್ನು ಮರೆತು ಎಲ್ಲೆಡೆ ಹುಡುಕುತ್ತಿದ್ದಾನೆ. ಅವನು ಅದನ್ನು ಕಳೆದುಕೊಂಡಿಲ್ಲ, ಅವನು ಮರೆತಿದ್ದಾನೆ. ಹಾಗೆಯೇ ಶಾಂತಿ ನಿನ್ನಿಂದ ದೂರವಾಗಿಲ್ಲ, ನೀನು ನಿನ್ನ ನಿಜವಾದ ಸ್ವರೂಪವನ್ನು ಮರೆತಿದ್ದೀಯಷ್ಟೇ. ಶಂಕರಾಚಾರ್ಯರ ಪ್ರಸಿದ್ಧ ವಾಕ್ಯಗಳಲ್ಲಿ ಒಂದು, ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನು ಪರಮಸತ್ಯದೊಂದಿಗೆ ಒಂದಾಗಿದ್ದೇನೆ. ಇದರ ಅರ್ಥ ನಾನು ದೇವರಾಗಿದ್ದೇನೆ ಎಂದೋ ಅಲ್ಲ. ಇದರ ಅರ್ಥ ನಮ್ಮೊಳಗಿನ ಚೈತನ್ಯ ಈ ವಿಶ್ವದ ಚೈತನ್ಯದಿಂದ ಬೇರೆ ಅಲ್ಲ. ಈ ಅರಿವು ಬಂದಾಗ ಭಯ ಕಡಿಮೆಯಾಗುತ್ತದೆ. ಏಕೆಂದರೆ ಕಳೆದುಕೊಳ್ಳುವವರು ಯಾರು? ಅಹಂಕಾರ. ಆದರೆ ಆತ್ಮಕ್ಕೆ ಕಳೆದುಕೊಳ್ಳಲು ಏನೂ ಇಲ್ಲ. ಒಂದು ಸಮುದ್ರವನ್ನು ನೋಡಿ, ಅದರ ಮೇಲೆ ಸಾವಿರಾರು ಅಲೆಗಳು ಏಳುತ್ತವೆ. ಪ್ರತಿ ಅಲೆಯೂ ಹೇಳಿದರೆ ನಾನು ಬೇರೆ ಎಂದರೆ ಅದು ಸತ್ಯವೇ? ಇಲ್ಲ, ಎಲ್ಲ ಅಲೆಗಳು ಸಮುದ್ರವೇ. ಹಾಗೆಯೇ ನಾವೆಲ್ಲರೂ ಹೊರಗೆ ಬೇರೆ ಬೇರೆ, ಆದರೆ ಒಳಗೆ ಒಂದೇ ಚೈತನ್ಯ. ಈ ಸತ್ಯವನ್ನು ಅರಿತಾಗ ಅಸೂಯೆ ಕಡಿಮೆಯಾಗುತ್ತದೆ, ದ್ವೇಷ ಕರಗುತ್ತದೆ, ಹೋಲಿಕೆ ಮಾಯವಾಗುತ್ತದೆ. ಏಕೆಂದರೆ ಯಾರನ್ನು ಯಾರೊಂದಿಗೆ ಹೋಲಿಸುವುದು? ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು 1 ನಿಮಿಷ ನಿಮ್ಮ ಕಣ್ಣುಗಳನ್ನು ನೀವೇ ನೋಡಿ. ನಂತರ ನಿಧಾನವಾಗಿ ಹೇಳಿ, ನಾನು ಕೇವಲ ಈ ದೇಹವಲ್ಲ, ನಾನು ಕೇವಲ ಈ ಮನಸ್ಸಲ್ಲ, ನಾನು ಶಾಂತಿಯ ಸ್ವರೂಪ, ನಾನು ಸಾಕ್ಷಿ. ಮೊದಲಿಗೆ ಇದು ಕೇವಲ ಪದಗಳಂತೆ ಅನಿಸುತ್ತದೆ, ಆದರೆ ನಿಧಾನವಾಗಿ ಅವು ಅನುಭವವಾಗುತ್ತವೆ. ನೆನಪಿಡಿ, ನೀವು ನಿಮ್ಮನ್ನು ದೇಹ ಎಂದುಕೊಂಡರೆ ವಯಸ್ಸಾಗುವ ಭಯ ಇರುತ್ತದೆ, ಹಣ ಎಂದುಕೊಂಡರೆ ಬಡತನದ ಭಯ ಇರುತ್ತದೆ, ಹೆಸರು ಎಂದುಕೊಂಡರೆ ಅವಮಾನದ ಭಯ ಇರುತ್ತದೆ. ಆದರೆ ನೀವು ನಿಮ್ಮನ್ನು ಆತ್ಮ ಎಂದು ಅರಿತ ಕ್ಷಣ ಭಯಕ್ಕೆ ಜಾಗವೇ ಇರುವುದಿಲ್ಲ. ಇದೇ ಆದಿ ಶಂಕರಾಚಾರ್ಯರ 9ನೇ ರಹಸ್ಯ. ಆತ್ಮಜ್ಞಾನವೇ ಮನಸ್ಸಿನ ಅಂತಿಮ ವಿಜಯ, ಮನಸ್ಸನ್ನು ಗೆಲ್ಲುವ ಕೊನೆಯ ಹಂತ. ಮನಸ್ಸನ್ನು ಬಲವಂತವಾಗಿ ಮೌನಗೊಳಿಸುವುದಲ್ಲ, ಮನಸ್ಸಿಗಿಂತಲೂ ಉನ್ನತವಾದ ನಿಮ್ಮ ನಿಜವಾದ ಸ್ವರೂಪವನ್ನು ಅರಿಯುವುದು. ಆ ದಿನ ಹೊರಗಿನ ಜಗತ್ತು ಅದೇ ಇರುತ್ತದೆ, ಆದರೆ ಅದನ್ನು ನೋಡುವ ನಿಮ್ಮ ದೃಷ್ಟಿ ಸಂಪೂರ್ಣವಾಗಿ ಬದಲಾಗಿರುತ್ತದೆ. ಭಾಗ 10 ಅಂತಿಮ ರಹಸ್ಯ. ಬ್ರಹ್ಮಜ್ಞಾನವನ್ನು ಅರಿತಾಗ ಮನಸ್ಸು ಸಂಪೂರ್ಣ ಮೌನವಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು 9 ಅಮೂಲ್ಯ ರಹಸ್ಯಗಳನ್ನು ತಿಳಿದುಕೊಂಡೆವು. ಮನಸ್ಸು ನಮ್ಮ ಯಜಮಾನನಲ್ಲ ಎಂದು ಕಲಿತೆವು, ಆಸೆಗಳ ಬಂಧನವನ್ನು ಅರಿತೆವು, ನಿಜವಾದ ಸಂತೋಷ ನಮ್ಮೊಳಗೆ ಇದೆ ಎಂದು ತಿಳಿದುಕೊಂಡೆವು, ವಿವೇಕದ ಮಹತ್ವವನ್ನು ಅರ್ಥಮಾಡಿಕೊಂಡೆವು, ಅಹಂಕಾರವನ್ನು ಬಿಡುವ ಪಾಠ ಕಲಿತೆವು, ಇಂದ್ರಿಯಗಳನ್ನು ನಿಯಂತ್ರಿಸುವ ಅಗತ್ಯವನ್ನು ನೋಡಿದೆವು, ಧ್ಯಾನದ ಶಕ್ತಿಯನ್ನು ಅನುಭವಿಸಿದೆವು, ಜೀವನದ ಅನಿತ್ಯತೆಯನ್ನು ಅರಿತುಕೊಂಡೆವು, ಆತ್ಮಜ್ಞಾನವೇ ಅಂತಿಮ ವಿಜಯ ಎಂದು ತಿಳಿದುಕೊಂಡೆವು. ಆದರೆ ಆದಿ ಶಂಕರಾಚಾರ್ಯರು ಹೇಳುವ ಕೊನೆಯ ರಹಸ್ಯ ಇವೆಲ್ಲಕ್ಕಿಂತ ಆಳವಾದದ್ದು. ಅದು ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಎಂದರೆ ಪುಸ್ತಕಗಳನ್ನು ಓದುವುದಲ್ಲ, ಸಾವಿರಾರು ಶ್ಲೋಕಗಳನ್ನು ಕಂಠಪಾಠ ಮಾಡುವುದಲ್ಲ, ಗಂಟೆಗಟ್ಟಲೆ ಚರ್ಚೆ ಮಾಡುವುದೂ ಅಲ್ಲ. ಅನುಭವ, ಸ್ವತಃ ತನ್ನ ನಿಜವಾದ ಸ್ವರೂಪವನ್ನು ಅರಿಯುವ ಅನುಭವ. ಒಂದು ಕನಸನ್ನು ನೆನಪಿಸಿಕೊಳ್ಳಿ. ಕನಸಿನಲ್ಲಿ ನೀವು ಓಡುತ್ತೀರಿ, ಭಯಪಡುತ್ತೀರಿ, ಅಳುತ್ತೀರಿ, ಕೆಲವೊಮ್ಮೆ ತುಂಬಾ ಸಂತೋಷಪಡುತ್ತೀರಿ. ಆದರೆ ಎಚ್ಚರವಾದ ಕ್ಷಣದಲ್ಲಿ ಒಂದು ನಗು ಬರುತ್ತದೆ. ಏಕೆಂದರೆ ಅದು ಕನಸು ಎಂದು ನಿಮಗೆ ತಿಳಿಯುತ್ತದೆ. ಕನಸಿನ ಎಲ್ಲಾ ಭಯ ಒಂದೇ ಕ್ಷಣದಲ್ಲಿ ಕರಗುತ್ತದೆ. ಶಂಕರಾಚಾರ್ಯರು ಹೇಳುತ್ತಾರೆ, ಅಜ್ಞಾನದಲ್ಲಿರುವ ಜೀವನವು ಇದೇ ರೀತಿಯದು. ನಾವು ನಮ್ಮನ್ನು ದೇಹ ಎಂದುಕೊಳ್ಳುತ್ತೇವೆ, ಮನಸ್ಸು ಎಂದುಕೊಳ್ಳುತ್ತೇವೆ, ಹೆಸರು ಎಂದುಕೊಳ್ಳುತ್ತೇವೆ, ಹಣ ಎಂದುಕೊಳ್ಳುತ್ತೇವೆ. ಆದರೆ ಜ್ಞಾನೋದಯವಾದಾಗ ಇವೆಲ್ಲವೂ ತಾತ್ಕಾಲಿಕ ಪಾತ್ರಗಳು ಎಂದು ಅರ್ಥವಾಗುತ್ತದೆ. ಒಬ್ಬ ನಟನನ್ನು ಊಹಿಸಿ. ಒಂದು ಸಿನಿಮಾದಲ್ಲಿ ಅವನು ರಾಜ, ಇನ್ನೊಂದು ಸಿನಿಮಾದಲ್ಲಿ ಭಿಕ್ಷುಕ, 3ನೆಯ ಸಿನಿಮಾದಲ್ಲಿ ಯೋಧ. ಪಾತ್ರಗಳು ಬದಲಾಗುತ್ತವೆ, ಆದರೆ ನಟ ಬದಲಾಗುವುದಿಲ್ಲ. ಹಾಗೆಯೇ ಬಾಲ್ಯ, ಯೌವನ, ವೃದ್ಧಾಪ್ಯ, ಯಶಸ್ಸು, ವಿಫಲತೆ ಇವೆಲ್ಲವೂ ಜೀವನದ ಪಾತ್ರಗಳು. ಆದರೆ ನಿಮ್ಮ ನಿಜವಾದ ಅಸ್ತಿತ್ವ ಯಾವತ್ತೂ ಬದಲಾಗುವುದಿಲ್ಲ. ಇದನ್ನು ಅರಿತಾಗ ಮನಸ್ಸು ಹೋರಾಡುವುದನ್ನು ನಿಲ್ಲಿಸುತ್ತದೆ. ಏಕೆಂದರೆ ಅದಕ್ಕೆ ಸಾಬೀತುಪಡಿಸಲು ಏನೂ ಉಳಿಯುವುದಿಲ್ಲ. ಯಾರನ್ನೂ ಸೋಲಿಸಬೇಕಾಗುವುದಿಲ್ಲ, ಯಾರೊಂದಿಗೂ ಹೋಲಿಕೆ ಮಾಡಬೇಕಾಗುವುದಿಲ್ಲ, ಯಾರಿಂದಲೂ ಒಪ್ಪಿಗೆ ಪಡೆಯಬೇಕಾಗುವುದಿಲ್ಲ. ಅಲ್ಲಿಂದಲೇ ನಿಜವಾದ ಸ್ವಾತಂತ್ರ್ಯ ಆರಂಭವಾಗುತ್ತದೆ. ಶಂಕರಾಚಾರ್ಯರು ಹೇಳುತ್ತಾರೆ,
ಶಾಂತಿಯನ್ನು ಹುಡುಕಬೇಡ, ನೀನೇ ಶಾಂತಿ ಎಂಬುದನ್ನು ಅರಿತುಕೋ. ಈ ಒಂದು ವಾಕ್ಯ ಇಡೀ ವೇದಾಂತದ ಸಾರ. ನಾವು ಜೀವನಪೂರ್ತಿ ಶಾಂತಿಯನ್ನು ಹುಡುಕುತ್ತೇವೆ, ಆದರೆ ಹುಡುಕುವವನು ಶಾಂತಿಯೇ. ಇದನ್ನು ಅರಿತಕ್ಷಣ ಮನಸ್ಸು ಸಂಪೂರ್ಣ ಮೌನವಾಗುತ್ತದೆ. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ನಾವು ಕೇವಲ 10 ರಹಸ್ಯಗಳನ್ನು ಕೇಳಲಿಲ್ಲ, ಒಂದು ಹೊಸ ಜೀವನವನ್ನು ನೋಡುವ ದೃಷ್ಟಿಯನ್ನು ಕಂಡೆವು. ಬಹುಶಃ ನಾಳೆಯಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಇರುತ್ತವೆ. ಕೆಲವರು ನಿಮ್ಮನ್ನು ಟೀಕಿಸುತ್ತಾರೆ, ಕೆಲವು ಕನಸುಗಳು ತಡವಾಗಿ ನೆರವೇರುತ್ತವೆ, ಕೆಲವೊಮ್ಮೆ ಕಣ್ಣೀರು ಬರುತ್ತದೆ. ಆದರೆ ಇಂದಿನಿಂದ ಒಂದು ವ್ಯತ್ಯಾಸ ಇರುತ್ತದೆ. ನೀವು ಆ ಸಮಸ್ಯೆಗಳ ಗುಲಾಮರಾಗಿರುವುದಿಲ್ಲ, ಏಕೆಂದರೆ ನಿಮಗೆ ಈಗ ಒಂದು ಸತ್ಯ ಗೊತ್ತಾಗಿದೆ. ಮನಸ್ಸು ನಾನು ಅಲ್ಲ, ನಾನು ಮನಸ್ಸನ್ನು ನೋಡುವ ಸಾಕ್ಷಿ. ಈ ಸತ್ಯವನ್ನು ಪ್ರತಿದಿನ ನೆನಪಿಸಿಕೊಳ್ಳಿ. ಕೋಪ ಬಂದಾಗ ಈ ಸತ್ಯವನ್ನು ನೆನಪಿಸಿಕೊಳ್ಳಿ. ಭಯ ಬಂದಾಗ ಈ ಸತ್ಯವನ್ನು ನೆನಪಿಸಿಕೊಳ್ಳಿ. ನಿರಾಶೆ ಬಂದಾಗ ಈ ಸತ್ಯವನ್ನು ನೆನಪಿಸಿಕೊಳ್ಳಿ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಕಾಣಲು ಆರಂಭಿಸುತ್ತೀರಿ. ಆದಿ ಶಂಕರಾಚಾರ್ಯರು ನಮಗೆ ಬಿಟ್ಟುಹೋದ ಮಹತ್ತರ ಸಂದೇಶವೇ ಇದು. ಜಗತ್ತನ್ನು ಗೆಲ್ಲುವ ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು. ಮನಸ್ಸನ್ನು ಗೆಲ್ಲುವ ಮೊದಲು ನಿನ್ನನ್ನು ನೀನು ಅರಿತುಕೋ. ನಿನ್ನನ್ನು ನೀನು ಅರಿತಕ್ಷಣ ಗೆಲ್ಲಲು ಈ ಜಗತ್ತಿನಲ್ಲಿ ಇನ್ನೇನೂ ಉಳಿಯುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಇದನ್ನು ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಒಂದು ಶಾಂತ ಮನಸ್ಸು ಒಂದು ಕುಟುಂಬವನ್ನು ಬದಲಾಯಿಸುತ್ತದೆ. ಒಂದು ಕುಟುಂಬ ಒಂದು ಸಮಾಜವನ್ನು ಬದಲಾಯಿಸುತ್ತದೆ, ಮತ್ತು ಒಬ್ಬ ಜಾಗೃತ ವ್ಯಕ್ತಿ ಇಡೀ ಜಗತ್ತಿನ ಮೇಲೆ ಬೆಳಕನ್ನು ಹರಡಬಹುದು. ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ.